ವೀಕ್ಷಕರೇ ನಮಸ್ಕಾರ. 2020 ಆಗಸ್ಟ್ 5ರಂದು ತಡರಾತ್ರಿ ಭಾರಿ ದೊಡ್ಡ ಒಂದು ದುರಂತ ಆಗಿತ್ತು. ಅದು ನಮ್ಮ ಕೊಡಗಿನ ತಲಕಾವೇರಿಯಲ್ಲಿ ಆದಂಥ ದುರಂತ ಮರುದಿವಸ ರಾಜ್ಯವ್ಯಾಪಿ ಸುದ್ದಿ ಆಯಿತು. ಎಲ್ಲ ಕಡೆ ಸುದ್ದಿ ಆಗಿದ್ದು ಒಂದೇ, ನಾರಾಯಣಾಚಾರ್ ಕುಟುಂಬ ಒಂದು ಬೆಟ್ಟದ ಅಡಿಯಲ್ಲಿ ಬಿದ್ದು ಕಂಪ್ಲೀಟಾಗಿ ಅವರ ಕುಟುಂಬ ನಶಿಸಿ ಹೋಯಿತು ಅಂತೇಳಿ. ಆದರೆ ಇವತ್ತು ಕೂಡ ಆ ದುರಂತ ಸಾಕ್ಷಿಯನ್ನು ಹೇಳ್ತಾ ಇದೆ. ಎಲ್ಲಿಂದ ಆ ಬೆಟ್ಟ ಜರಲಿಕ್ಕೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಇಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ ನಿಮಗೆ. ಇದು ತಲಕಾವೇರಿಗೆ ಹೋಗುವ, ನೋಡಿ ಇದು ಭಾಗಮಂಡಲದಿಂದ ತಲಕಾವೇರಿಗೆ ಬರುವಂತಹ ಜಾಗ. ಇಲ್ಲಿಂದ ಕೆಲವು ಅಂದರೆ ಅಣತಿ ದೂರದಲ್ಲಿ ತಲಕಾವೇರಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾರಾಯಣಾಚಾರ್ ಅವರು ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಕುಟುಂಬ ಇಲ್ಲಿಂದ ಏನು ಒಂದು ಕೆಳಗಡೆ ನಿಮಗೆ ಕಾಣ್ತಾ ಇದೆ, ಫಾಗಿಂದಾಗಿ ನಿಮಗೆ ಅಷ್ಟೊಂದು ಕಾಣ್ತಾ ಇಲ್ಲ, ವ್ಯೂಸ್ ಇಲ್ಲ. ಬಟ್ ಇಲ್ಲಿಂದ ಸುಮಾರು ಕೆಳಗಡೆ ದೂರದಲ್ಲಿ ಅವರ ಮನೆ ಇರುತ್ತೆ. ಆ ಮನೆಯನ್ನು ಕೂಡ ನಿಮಗೆ, ಮನೆ ಇದ್ದ ಜಾಗವನ್ನು ನಿಮಗೆ ನಾವು ತೋರಿಸ್ತೇವೆ. ಯಾಕೆಂದರೆ ಮನೆ ಇಲ್ಲ, ಕಂಪ್ಲೀಟಾಗಿ ಮಣ್ಣಡಿಗೆ ಬಿದ್ದು ಕಂಪ್ಲೀಟ್ ನಶಿಸಿ ಹೋಗಿದೆ. ಸುಮಾರು ಇಲ್ಲಿಂದ ಸ್ಲೈಡ್ ಆಗಲಿಕ್ಕೆ ರಾತ್ರಿ ಆರಂಭ ಆಗುತ್ತೆ. ಈ ಜಾಗ ಏನು ನಿಮಗೆ ಕಾಣ್ತಾ ಇದೆ, ನಮ್ಮ ಹಿಂದುಗಡೆ ಇರುವ ಒಂದು ಬೆಟ್ಟ ಕಾಣ್ತಾ ಇದೆ. ಈ ಬೆಟ್ಟ ಜರಲಿಕ್ಕೆ ಆರಂಭ ಆಗಿ ಈ ರೋಡಿಗೆ ಬಂದು ಬಿದ್ದು ಇಲ್ಲಿಂದ ಕಂಪ್ಲೀಟಾಗಿ ಇನ್ನೊಂದು ಬೆಟ್ಟ ಇರುತ್ತೆ. ಇಲ್ಲಿಯ ಬೆಟ್ಟವನ್ನು ಕೂಡ ಕೊಚ್ಚಿಕೊಂಡು ಸೀದಾ ಕೆಳಗಡೆ ಹೋಗುತ್ತೆ. ನಾರಾಯಣಾಚಾರ್ ಅವರ ಕುಟುಂಬ ಸದ್ದು ಸುದ್ದಿ ಇಲ್ಲದೆ ಕಂಪ್ಲೀಟಾಗಿ ಅವರು ಮಣ್ಣಡಿಗೆ ಆಗ್ತಾರೆ. ಸುಮಾರು 1 ವಾರಗಳ ಕಾಲ ನಿರಂತರವಾಗಿ ಹುಡುಕಾಟ ನಡೆಯುತ್ತೆ ದೇಹಕ್ಕಾಗಿ. ಆದರೆ ಎಲ್ಲೂ ಕೂಡ ಸಿಗಲ್ಲ. ಖಂಡಿತವಾಗಿ ಅವರನ್ನು ಹುಡುಕಬೇಕು ಅಂತೇಳಿ ಇಲ್ಲಿ ಆಡಳಿತ ವರ್ಗ ಎಲ್ಲ ಒಂದು ರಕ್ಷಣಾ ತಂಡಗಳು ಇಲ್ಲಿ ಬಂದು ಧಾವಿಸಿ ಹುಡುಕಾಟವನ್ನು ಆರಂಭ ಮಾಡ್ತಾರೆ. ಆದರೆ 1 ವಾರದ ಒಳಗಡೆ ಅಂದರೆ ಅವರ ನಾರಾಯಣಾಚಾರ್ ಅವರ ಮೃತದೇಹ ಸಿಗುತ್ತೆ. ಆ ದೇಹವನ್ನು ಹುಡುಕಿಯಾದ ನಂತರ ಇನ್ನೂ ಉಳಿದಿರುವಂತಹ 2 ಬಾಡಿಗಳನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಒಂದು 2 ಕಿಲೋಮೀಟರ್ ದೂರ ತನಕ ಅವರ ಬಾಡಿ ಕೊಚ್ಕೊಂಡು ಹೋಗಿತ್ತು, ಅಂದರೆ ಮನೆಯಿಂದ ಆ ಕಡೆಗೆ ಹೋಗಿತ್ತು. ಸೊ ಈ ವಿಚಾರವನ್ನು ಈಗ ನಾವು ನಿಮಗೆ ಹೇಳ್ತಾ ಇದ್ದೇವೆ. ಇನ್ನು ಕೆಳಗಡೆ ನಮಗೆ ಇಲ್ಲಿ ಶಿವ ಭಟ್ರವರು ಇದ್ದಾರೆ. ಶಿವ ಭಟ್ರವರೇ ನಮಸ್ತೆ. ನಮಸ್ತೆ. ನೀವು ಅವತ್ತು ಈ ದುರಂತವನ್ನು ಖಂಡಿತವಾಗಿಯೂ ಕೂಡ ಇದರ ಬಗ್ಗೆ ನಿಮಗೆ ಖಂಡಿತ ಮಾಹಿತಿ ಇದೆ. ಅವತ್ತು ನೀವು ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಿಯ ಸಂಪೂರ್ಣ ವಿಚಾರ ಅವತ್ತು ಏನಾಗಿತ್ತು? ಆಗಸ್ಟ್ 5, 4, 5 ಆ ಟೈಮಲ್ಲಿ ಮಳೆಗಾಲದ ಟೈಮ್, ತುಂಬ ಮಳೆ ಇತ್ತು. ಮಳೆ ಮಾಮೂಲಿ ಮಳೆ ಟೈಮು. ಸುಮಾರು ಸಮಯ ಆಶ್ಲೇಷ ಅನಿಸುತ್ತೆ, ನಕ್ಷತ್ರ ಗೊತ್ತಿಲ್ಲ, ಅಂತೂ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಮರುದಿವಸ ಬೆಳಿಗ್ಗೆ ನಾವು ಸಹ ಅಲ್ಲೆಲ್ಲ ಫ್ಲಡ್ ಆಗಿತ್ತು. ನಾವೆಲ್ಲ ಏನು ಅಂತ ಹೇಳಿದರೆ ಜಿಲ್ಲಾಡಳಿತ ಒಂದು ವ್ಯವಸ್ಥೆ ಮಾಡಿತ್ತು, ಕಾಶಿ ಮಠ ಅಂತ ಹೇಳೋಲ್ಲಿ ಎಲ್ಲ ಉಳ್ಕೊಳ್ಳಿಕ್ಕೆ. ನಮ್ಮದು ದೇವಸ್ಥಾನದ ಕೆಳಭಾಗ ಬರುತ್ತೆ ಅಲ್ಲೇ ಪಕ್ಕದಲ್ಲೇ. ಹಾಗೆ ತುಂಬ ಜನ ಅಲ್ಲೇ ಇದ್ವಿ. ಸುದ್ದಿ ಬಂದು PDO ಅವರೆಲ್ಲ ಹೀಗೆ ಮನೆಯನ್ನು ಇದಾಗಿದೆ ಬೆಟ್ಟದಾಡಿಗೆ ಅಂತ ಹೇಳುವಂಥದ್ದು. ಹಾಗಂದು ಯಾರು ಬರುವಂಥ ಎಲ್ಲ ಫುಲ್ಲು ರೋಡ್ಗಳ ಬ್ಲಾಕ್ ಆಗಿತ್ತು, ಅಲ್ಲಲ್ಲಿ ಕುಸಿತ ಆಗಿತ್ತು. ಏನು ಅಂತ ಹೇಳಿದ್ರೆ ಇದು ಬ್ರಹ್ಮಗಿರಿ ಅಲ್ಲ. ಈ ಬೆಟ್ಟವನ್ನು ನಮಗೆ ಸಡನ್ ಹೇಳುವಾಗ ಎಲ್ಲರೂ ಬ್ರಹ್ಮಗಿರಿ ಅಂತ ಹೇಳ್ತಾರೆ. ತಲಕಾವೇರಿಯ ಪಕ್ಕದಲ್ಲೇ, ಬ್ರಹ್ಮಗಿರಿಯ ಪಕ್ಕದಲ್ಲೇ ಇರುವಂಥ ಈ ಬೆಟ್ಟಕ್ಕೆ ಹೆಸರು ಗಜರಾಜಗಿರಿ ಅಂತೇಳಿ, ಗಜರಾಜಗಿರಿ ಅಂತ ಹೇಳುವಂಥದ್ದು. ಇಲ್ಲೇ ಕೆಳಗೆ ನೋಡಿ, ಇದು ತಲಕಾವೇರಿ ರೋಡು. ಈ ಬೆಟ್ಟ ಕುಸಿದು ಈ ರೋಡಿಗೆ ಬಿದ್ದು ಇಲ್ಲಿಂದ ಕೆಳಭಾಗ ಬಿದ್ದಿರುವಂತ. ದೂರ ಹೋಗಿದೆ ಇಲ್ಲಿಂದ? ಸಾಮಾನ್ಯ ಸುಮಾರು ಇದೆ, ಒಂದು 70-80 ಅಡಿಯಿಂದ ಮೇಲೆ ಇದೆ. ಇಲ್ಲೊಂದು ರೋಡ್ ಬರುತ್ತೆ, ಫಾರೆಸ್ಟ್ ರೋಡಿನ ಕೆಳಭಾಗದಲ್ಲಿ ಅವರ ಮನೆ ಬರುತ್ತೆ. ಅರ್ಚಕರ ಕುಟುಂಬ 1, 2, 3, 4 ಮನೆ ಇತ್ತು ಇಲ್ಲಿ. 4 ಮನೆಯಲ್ಲಿ ಒಂದು ನಾರಾಯಣಾಚಾರ್ಯರು, ವಿಠಲಾಚಾರ್ಯರು ಮತ್ತು ಗೋಪಾಲಾಚಾರ್ಯರು, ಶ್ರೀಪತಿ ಆಚಾರ್ಯ ಅಂತ ಈ 4 ಆಚಾರ್ಯರ ಮನೆಗಳು ಇಲ್ಲಿ ಇತ್ತು. ಈಗ ಏನಾಗಿದೆ ಅಂದರೆ 2 ಮನೆಗಳಿದೆ. ಗೋಪಾಲಾಚಾರ್ಯರ ಮನೆ ಇದೆ, ಶ್ರೀಪತಿ ಆಚಾರ್ಯ ಅವರ ಮನೆ ಇದೆ. ವಿಠಲಾಚಾರ್ಯ ಅನ್ನೋರು ಆಗ ಒಂದು ತಿಂಗಳಷ್ಟು, ಈ ಘಟನೆ ಸಂಭವ ಆಗಬೇಕಾದ್ರೆ 1 ತಿಂಗಳ ಮೊದಲು ಕೆಳಗೆ ಭಾಗಮಂಡಲದಲ್ಲಿ ಒಂದು ಹೊಸ ಮನೆಯನ್ನು ನಿರ್ಮಿಸಿ ಅಲ್ಲಿ ಶಿಫ್ಟ್ ಆಗಿದ್ರು. ಇವರು ಇಲ್ಲೇ ಇದ್ದರು. ಸೊ ಜಿಲ್ಲಾಡಳಿತದಿಂದ ತುಂಬ ಹತ್ತಿರದವರು ಎಲ್ಲ, ಅವರಿಗೆ ಗೊತ್ತಿದ್ದವರೆಲ್ಲ ಹೇಳಿದ್ದಾರೆ, ನೀವು ಅಲ್ಲಿಂದ ಶಿಫ್ಟ್ ಆಗಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅವರೊಂದು ನಂಬಿಕೆ ಹಳಬರಿಗೆ ಏನಂತ ಹೇಳಿದರೆ, ಏನಾಗಲಿಕ್ಕಿಲ್ಲ, ಇಷ್ಟರವರೆಗೆ ಕಾವೇರಮ್ಮನನ್ನು ಏನು ಮಾಡಲಿಲ್ಲ ಅಂತ ಹೇಳುವಂಥ ನಂಬಿಕೆ. ಹಾಗಾಗಿ ಆ ನಂಬಿಕೆಯಲ್ಲೇ ಇದ್ದರು. ಏನೋ ವಿಧಿಯ ಆಟಕ್ಕೆ ಅವರು ಆ ದಿವಸ ಅವರ ಪ್ರಾಣ. ನೀವೊಂದು ಮಾತನ್ನು, ಬಹಳ ಇಂಪಾರ್ಟೆಂಟ್ ಮಾತನ್ನು ಹೇಳಿದ್ರಿ. ಈ ರಸ್ತೆ ತಲಕಾವೇರಿ ನೋಡಿ, ಇದು ಹಳೆ ಕಾಲದ ರಸ್ತೆ, ಮೊದಲು, ಈಗ ಟಾರಿಂಗ್ ಆಗಿದೆ. ನೀವು ಹೇಳಿದ ಮಾತು ನನಗೆ ನೆನಪಿದೆ. ಎಷ್ಟೇ ಕುಸಿತ ಆದ್ರೂ ಕೂಡ ಈ ರಸ್ತೆ ಒಂದು ಚೂರು ಅಲ್ಲಾಡ್ಲಿಲ್ಲ. ಒಂದು ವಿಶೇಷ ಏನು ಅಂತಾರೆ, ಕಾವೇರಮ್ಮನ ಸಾನ್ನಿಧ್ಯ ಅಲ್ಲಿಯೂ ಏನಾಗ್ಲಿಲ್ಲ. ಮತ್ತೆ ಈ ರಸ್ತೆ ಹೇಗೆ ದೂರ ಇಲ್ಲ ನೋಡಿ, ನಿಮ್ಮ ಪ್ರಕಾರ ಹೇಗೆ ಉಳ್ಕೊಂತು ಈ ರಸ್ತೆ ಅಂತ ಹೇಳಿ? ಅಷ್ಟು ಆಗಿನ ಕಾಲದ ರಸ್ತೆ ಇದು, ಈಗಿನ ಕಾಲದಲ್ಲ. ಈಗಿಂದಾದ್ರೂ ಹೋಗ್ತಿತ್ತು ನೋಡಿ. ಇಲ್ಲಿಗೆ ಮಣ್ಣು ಬಿದ್ದು ಇಲ್ಲಿಂದ ಕೆಳಗೆ ಬಿದ್ದಿರುವಂಥದ್ದು ಇದು ಹಳೆ ಕಾಲದ. ಇದು ಅದರ ನಂತರ ಕೋಟಿಂಗ್ಗಳಿರುವಂಥದ್ದು. ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ಅಲ್ಲಿಂದ ಬೆಟ್ಟ ಸ್ಲೈಡ್ ಆಗ್ತದೆ,
ಬೆಟ್ಟ ಸ್ಲೈಡ್ ಆಗಿ ಇಲ್ಲಿಗೆ ಬಂದು ಬೀಳುತ್ತೆ. ಇಲ್ಲಿಗೆ ಬಂದು ಬಿದ್ದರೂ ಕೂಡ ಈ ರೋಡು ಏನು ತಗ್ಗಲ್ಲ, ಯಾಕಂದರೆ ಇದರಿಂದ ಕೆಳಗಡೆ ಇರುವಂಥ ಭಾಗ ಅಷ್ಟೇ ಕೊಚ್ಕೊಂಡು ಹೋಗುತ್ತೆ ಹೊರತು ಇದು ಏನೂ ಆಗಿರೋದಿಲ್ಲ. ಇಷ್ಟು ದೊಡ್ಡ ದುರಂತ ಆಗಿರ್ಬೇಕಾದ್ರೆ ಈ ರೋಡ್ ಒಂದು ಉಳ್ಕೊಂಡಿರುವಂಥದ್ದು ಕಾವೇರಿ ಅಮ್ಮನ ಶಕ್ತಿ ಇರಬೇಕು. ಶಕ್ತಿ ಇದೆ ಅಂತ ಹೇಳೋದಕ್ಕೆ ಅವರ ಕ್ಷೇತ್ರಕ್ಕೆ ಹೋಗುವ ದಾರಿಯನ್ನು ನಿಲ್ಲಿಸಿಕೊಟ್ಟಿದ್ದಾರಲ್ಲ ಭಕ್ತಾದಿಗಳಿಗೆ ಓಡಾಡಲಿಕ್ಕೆ. ಈಗ ಅದರ ನಂತರ ಇದರಲ್ಲಿ ಎಷ್ಟೋ ಮಣ್ಣು ಬಿದ್ದು ಎಲ್ಲ ಕ್ಲಿಯರ್ ಮಾಡಿದ್ರು. ಆ ರೋಡಿನ ಭಾಗ ಹಾಗೆ ಇದೆ ನೋಡಿ, ನಿಮಗೆ ಇದು ಎಲ್ಲ ನೋಡ್ಬೋದಲ್ಲ ನೋಡಿ, ರೋಡಿನ ಕೆಳಗೆ ಹಾಗೆ ಕಟ್ ಆಗಿರುವಂತದ್ದು. ಹೌದು, ಇಲ್ಲಿಂದ ಕಟ್ಟಾಗಿ ರೋಡಿಗೆ ಒಂಚೂರು ಏನಾಗ್ಲಿಲ್ಲ, ಇಲ್ಲಿಂದ ಕಟ್ಟಾಗಿ ಮತ್ತೆ ಹೋಗಿದೆ, ಅಲ್ಲಿಂದ ಮೇಲ್ಗಡೆಯಿಂದ ಬಿದ್ದು. ಓಕೆ, ಈಗ ಇನ್ನಷ್ಟು ನಾರಾಯಣಾಚಾರ್ಯ ಅವರ ಮನೆ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ. ನಾರಾಯಣಾಚಾರ್ಯ ಅವರ ಮನೆ ಇದರ ಕೆಳಗಡೆ, ನಾವು ಅಲ್ಲಿಗೆ ಈಗ ಹೋಗ್ತೇವೆ. ಈಗ ನಾರಾಯಣಾಚಾರ್ಯ ಅವರ ಮನೆ ಇರುವಂತಹ ಹಿಂದೆ ಇದ್ದಂತಹ ಜಾಗಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಿ, ಇನ್ನೊಂದು ಗೇಟ್ ಕಾಣ್ತಾ ಇದೆ ಇಲ್ಲಿ ಮುಂದಕ್ಕೆ ಗೇಟಿನ ನಂತರ ಅವರ ಮನೆ ಇತ್ತು ಆಚೆಗಡೆಗೆ. ಸೊ ಇವತ್ತು ನಮ್ಮ ಜೊತೆ ಈಗ ಭಟ್ರು ಕೂಡ ಇದ್ದಾರೆ. ಭಟ್ರು ಈಗ ನಮಗೆ ಇಲ್ಲಿಯ ಒಂದು ಘಟನೆಯನ್ನು ನೋಡಿದವರು, ಜೊತೆಗೆ ನಾರಾಯಣಾಚಾರ್ಯ ಅವರ ಜೊತೆಗೆ ತುಂಬ ಒಡನಾಟ ಹೊಂದಿದ ಭಟ್ರು ಇವರು. ಯಾಕಂದರೆ ಇಲ್ಲಿ ತುಂಬಾ ಒಡನಾಟ ಇತ್ತು. ಸೊ ಅವರ ಬಗ್ಗೆ ಇವರಿಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿದ್ದಾವೆ ಇಲ್ಲಿ. ಹಾಗಾಗಿ ಅವರು ಏನಾಗಿತ್ತು ಅನ್ನೋದನ್ನು ಅವ್ರ ಜೊತೆ ನಾವು ವಿವರಿಸ್ತಾ ಹೋಗ್ಬೇಕು. ಭಟ್ರೆ, ನೀವು ಏನು ಕತೆ ಹೇಳ್ತಾ ಮರುದಿವಸ ಬೆಳಿಗ್ಗೆ 6ರ ಬೆಳಿಗ್ಗೆ 6ನೇ ತಾರೀಕು 5ನೇ ತಾರೀಕಿನ ರಾತ್ರಿ ಆಗಿರುವಂಥದ್ದು ಎಲ್ಲ ಮಾಹಿತಿ ಗೊತ್ತಿದ್ದ ಪ್ರಕಾರ. ಬೆಳಗ್ಗೆ ಬರುವಾಗ ನಾವೊಂದು 8 ಗಂಟೆಗೆ ನಮ್ಮ ಭಾಗಮಂಡಲ PDO ಅವರು ಇದ್ರು, ನಂದ ಸರ್ ಅವರು, ಅಲ್ಲ ಅಶೋಕ್ ಸರ್ ಅವರು ನಾವು ಅಲ್ಲಿ ನಮ್ಮ ಮನೆ ಹತ್ರ ಇರುವಾಗ ಕರೆದು ಹೀಗೆ ತಲಕಾರಲ್ಲಿ ಏನೋ ಒಂದು ಘಟನೆ ಆಗಿದೆ ಅಂತ ಹೇಳುವಂಥ. ಯಾಕಂದ್ರೆ ನದಿಯಲ್ಲಿ ತುಂಬಾ ಕಲಂಕ ನೀರು ಬರ್ತಾ ಇತ್ತು, ಕೆಂಪು ನೀರು. ಹಾಗೆ ಯಾಕೆ ಇಷ್ಟು ಏಕದಮ್ ನೀರು ವಿಷಯ ಗೊತ್ತಾಗಿ ನಾವು ನಡ್ಕೊಂಡೇ ಬಂದ್ವಿ. ಅಲ್ಲಿಂದ ನಡ್ಕೊಂಡೇ ಬಂದ್ವಿ 3 ಜನ, ನಾನು, PDO ಅವರು, ನಾನು ಮತ್ತೊಬ್ರು ಆಟೋದವರೊಬ್ರು ಶ್ರೀನಾಥ್ ನಾಯ್ಕ್ ಅಂತಿದ್ದಾರೆ, ಅವರು ನಡ್ಕೊಂಡೇ ಬಂದು ಅಲ್ಲಿಂದ ಬರುವಾಗಲೇ ಸ್ವಲ್ಪ ದೂರ ಬರುವಾಗ ಫುಲ್ ಅಲ್ಲಲ್ಲೇ ಸ್ಲೈಡ್ ಆಗಿದೆ. ಹೇಗಾದರೂ ಕಷ್ಟಪಟ್ಟು ಸಾಹಸ ಮಾಡಿ ಬಂದು ನೋಡುವಾಗ ಇಲ್ಲಿವರೆಗೆ ಬಂದ್ವಿ. ಇಲ್ಲಿ ಬಂದು ನೋಡುವಾಗ ಏನಿಲ್ಲ, ಅವರ ನಾರಾಯಣಾಚಾರ್ಯ ಒಬ್ರು ಕೆಲಸ ಮಾಡ್ಕೊಂಡು ಅಲ್ಲಿ ಒಬ್ರು ಇದ್ರು, ಜಯಂತ್ ಅಂತ ಅವರು ಇದ್ರು. ಅವರು ಹೀಗೆ ಘಟನೆ ವಿವರಿಸಿದ್ರು, ಹೀಗೆ ತೋರಿಸಿದ್ರು. ನೋಡುವಾಗ ನೋಡಿ, ಇಲ್ಲೇ ಬರುವಾಗ ನಾವು ಇಲ್ಲಿವರೆಗೆ ಬರುವಾಗ ಬರೀ ಇದು ಇತ್ತು, ಬಾಕಿ ಎಲ್ಲ ಹೀಗೆ ಅವರ ಮನೆ ಗೇಟ್ ಇದು ಮಾತ್ರ ಉಳ್ಕೊಂಡು ಬಾಕಿ ಎಲ್ಲ ಕಟ್ಟಾಗುವಂತ ನೋಡಿ. ಅಲ್ಲಿ ಮೇಲಿಂದ ಆ ಬೆಟ್ಟ ಇಳಿದು ಕೆಳಗಿಳಿದಿರುವಂತದ್ದು. ಅಂದ್ರೆ ಇಲ್ಲಿವರೆಗೆ ಇದು ಅವರ ಮನೆ ರೋಡು, ಇಲ್ಲಿವರೆಗೆ ಅವರ ರೋಡ್, ಇದು ರೋಡ್ ನೋಡಿ. ಅವರ ಗೇಟ್ ಮಾತ್ರ ಇದ್ದದ್ದು. ಇಲ್ಲಿ ಹಟ್ಟಿ ಇತ್ತು, ಈ ಬಲಭಾಗದಲ್ಲಿ ಇಲ್ಲಿ ಹಟ್ಟಿ ಇತ್ತು, ಇಲ್ಲಿ ಹಟ್ಟಿ ಇತ್ತು. ಅದೋಯ್ತು. ಇಲ್ಲಿ ಗೋಬರ್ ಗ್ಯಾಸಿನ ಗುಂಡಿ ಒಂದು ಇತ್ತು ಇಲ್ಲೇ ಆಗಿ, ಅಂದಾಜು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಈಗ ಮಣ್ಣು ಸ್ಲೈಡ್ ಆದ ಕಾರಣ ಸರಿ ಗೊತ್ತಾಗುದಿಲ್ಲ. ಓಕೆ. ಮತ್ತೆ ಇಲ್ಲಿ ಒಂದು ಕೆರೆ ಇತ್ತು. ಎಲ್ಲಿ ಕೆರೆ? ಇಲ್ಲಿ ಸಣ್ಣ ಇಲ್ಲೇ ಇತ್ತು. ಓಕೆ. ಮನೆ ಇದ್ದ ಜಾಗ ಪೂರ್ತಿ ನೆಲ ಸಮ ಆಗಿ ಹೋಗಿದೆ ನೋಡಿ. ಮನೆ ಇದ್ದ ಜಾಗ ಎಲ್ಲಿ ಇತ್ತು? ಮನೆ ಎಲ್ಲಿದ್ದು? ಮನೆ ಈ ಭಾಗದಲ್ಲಿ ಇದ್ದದ್ದು, ಆ ಭಾಗದಲ್ಲಿ ಮನೆ ಇದ್ದದ್ದು. ಈಗ ನೀವು ನಿಮ್ಮ ಪ್ರಕಾರ ಮನೆ ಅಡಿಗೆ ಆಗಿದೆಯಾ ಅಥವಾ ಹೋಗಿದೆಯಾ ಕೆಳಗಡೆ ಹೋಗಿರ್ಬೋದು ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಫೌಂಡೇಶನ್ ಏನಾದ್ರು ಇರ್ಬೋದೇನೋ, ಬಾಕಿ ಏನಿಲ್ಲ. ಯಾಕೆಂದ್ರೆ ಅವರ ಅಟ್ಟ ಇದ್ದ ಮನೆ, ಹಳೆ ಕಾಲದ ಮನೆ ಅದು. ಓಕೆ. ಮಣ್ಣಿನ ಗೋಡೆಯ ಮನೆ. ಮತ್ತೆ ಅವರು ಈಗಿನ ಪರಿಸ್ಥಿತಿಗೋಸ್ಕರ ಸಾರಣ ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿ ಇಟ್ಟಿದ್ರು, ಒಂದು ಪೋರ್ಷನ್ ಟೈಲ್ಸ್ ಎಲ್ಲ ಹಾಕೊಂಡು. ಮತ್ತೆ ಅದರಿಂದ ಅಲ್ಲಿ ಮೇಲೆ ಪೂಜೆಯವರಿಗೆ ಉಳ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಮನೆ ಇಟ್ಟಿದ್ರು. ಯಾಕಂದ್ರೆ ಅವರ ಸರ್ತಿ ಬರುವಾಗ ಅರ್ಚಕರುಗಳು ಎಕ್ಸ್ಟ್ರಾ ಬೇಕಾಗ್ತದೆ. ಹಾಗಾಗಿ ಮೇಲೆ ಇಟ್ಟಿದ್ರು. ಅದು ಸಮೇತ ಹೋಗಿದೆ ನೋಡಿ, ಏನಿಲ್ಲ ಕಾಣ್ಲಿಕ್ಕೆ, ಫುಲ್ ನೆಲ ಸಮ. ಇದೀಗ ಅವತ್ತು ನೀರು ಹರಿಲಿಕ್ಕೆ ಆರಂಭ ಆಗಿದ್ದು ಈಗಲೂ ಹಾಗೆ. ಅದಲ್ಲಿ ಮಳೆಗಾಲ ಬಂದ್ರೆ ಜಲ ಬರ್ತದೆ. ಇಲ್ಲಿ ಜಲ ಯಾಕೆಂದ್ರೆ ಹೇಳಿದ್ರೆ ಅವರ ಮನೆ ಇದ್ರೆ ಈ ಬರೆಯಲ್ಲಿ ಮಳೆಗಾಲ ಬಂದ್ರೆ ಜಲವೇ ಅಲ್ವಾ? ಈ ಭಾಗದಲ್ಲಿ ನಾರಾಯಣಾಚಾರ್ಯ ಅವರ ಮನೆ ಇತ್ತು, ಕರೆಕ್ಟಾ? ಇತ್ತು ಸಾಮಾನ್ಯ ಈ ಭಾಗ ಇತ್ತು. ಯಾಕೆಂದ್ರೆ ಹೇಳಿದ್ರೆ ಅವರದ್ದೇ ಭಾಗದ ಇನ್ನೊಂದು ಭಾಗದ ಮನೆ ಇದ್ದದ್ದು ವಿಠಲಾಚಾರ್ಯ ಅಂತ ಹೇಳೋರು ಇದ್ರು. ವಿಠಲಾಚಾರ್ಯ ಅವರ ಮನೆ ಯಾವುದು? ಈಗಲೂ ಇದ್ದಾರೆ, ಭಾಗಮಂಡಲದಲ್ಲಿ ಇದ್ದಾರೆ. ಅಲ್ಲಿ ಮನೆ ಮಾಡಿದ್ದಾರೆ. ಅವ್ರದ್ದು ಮನೆ ಇಲ್ಲೇ ಕೆಳಗಿದ್ದದು. ಅವರ ಕೆಳಗೆ ಮನೆಯ ಇದು ಅಲ್ಲಿ ಕಾಂಕ್ರೀಟ್ ಇದು ಕಾಣ್ತದೆ ನಿಮಗೆ. ಒಂದು ಶೆಡ್ ಮಾಡಿದ್ರು, ಹೋಗ್ಬೋದಲ್ಲ ನೋಡಿ. ಅವತ್ತು ದುರಂತದ ದಿವಸ ಏನು ಇಲ್ಲಿ ಹೊರತೆ ಸೃಷ್ಟಿಯಾಗಿತ್ತು, ಜರ್ಕೊಂಡು ಬಂದಿತ್ತಲ್ಲ, ಇವತ್ತಿಗೂ ಕೂಡ ಅದರ ಇದು ಇದೆ ನೋಡಿ. ನಾರಾಯಣಾಚಾರ್ಯ ಮನೆಯದ್ದು ಇದೆ ನೋಡಿ, ಗುರುಹು ಯಾವುದು? ಅಲ್ಲಿ ನೋಡಿ ಫೌಂಡೇಶನ್ ಇದು ಇರೋದೇ. ಬನ್ನಿ ಗೋಡೆ ಇದು ಇದೆ ನೋಡಿ, ಇದೆ ಅಲ್ಲ ನೋಡಿ. ನಾರಾಯಣಾಚಾರ್ಯ ಅವರ ಮನೆಯ ಫೌಂಡೇಶನ್ ಇದು ನೋಡಿ. ಇದು ಹಿಂಭಾಗದ ಯಾವ್ದೋ ಒಂದು ಫೌಂಡೇಶನ್, ಇದು ಮನೆಯ ಹಿಂಭಾಗದ ಭಾಗ ಬಹುತೇಕ ಫೌಂಡೇಶನ್. ಇದು ನಾವು ಯಾವ್ದ್ರದ್ದು ಒಂದು ಫೌಂಡೇಶನ್ ಇದೆ ನೋಡಿ. ಅವತ್ತಿನ ದುರಂತವನ್ನ ಸಾರಿ ಹೇಳ್ತಾ ಇದೆ. ಸುಮಾರು ಅಲ್ಲಿ ನಾವು ನಿಂತಿರೋದು ಅಲ್ಲಿ ಅಲ್ವಾ?
ತುಂಬಾ ಮೇಲೆ. ಎಷ್ಟು ದೂರದಿಂದ ಸ್ಲೈಡ್ ಆಗಿ ಬಂದಿರೋದು ಇದು? ಬನ್ನಿ ನೋಡಿ, ಅಲ್ಲಿಗೆ ಸಾಮಾನ್ಯ ಒಂದು 100 ಮೀಟರ್ ಇದೆ ನೋಡಿ. ಈಗ ಗೊತ್ತಾಗೋದಿಲ್ಲ, ಬೆಟ್ಟದ ತುದಿ ಅಲ್ಲಿ ಮತ್ತು ಮೇಲೆ ರೋಡ್ ಕಾಣ್ತಾ ಇದೆ ನೋಡಿ, ಮಡಿಕೇರಿ ರೋಡ್. ಹೌದು ಹೌದು ಹೌದು. ಮಡಿಕೇರಿ ಟು ತಲಕಾವೇರಿ ದೇವಸ್ಥಾನ ನಾವು ರೋಡ್. ಅಲ್ಲೇ ನಿಂತಿದ್ವು ಅಲ್ಲ, ಅಲ್ಲಿ ನಿಂತಿದ್ವಿ. ಅಲ್ಲಿಂದ ಮೇಲಿಂದ ಬೆಟ್ಟ ಜರ್ದದ್ದು, ಅಲ್ಲಿಂದ ಮತ್ತೊಂದು 25 ಅಡಿ ಮೇಲೆ ಇಲ್ವಾ? 25 ಅಡಿ ಮೇಲೆ ಇದೆ. ಸೊ ಇಲ್ಲಿಂದ ಎಷ್ಟು ದೂರ ಕೆಳಗೆ ಹೋಗಿದೆ? ತುಂಬಾ ಕೆಳಗೆ ಹೋಗಿದೆ. ಒಂದು ಯಾಕೆಂದ್ರೆ ಕಾವೇರಿ 2 ಕಿಲೋಮೀಟರ್ ಅಲ್ಲಿ ಅವರ ಬಾಡಿ ಸಿಕ್ಕಿತ್ತು. ಸುಮಾರು ಕೆಳಗೆ. ಹೌದೌದು. ಈ ದುರ್ಘಟನೆಯಲ್ಲಿ ಇಬ್ರು ಬಾಡಿ ಸಿಕ್ಕಿಲ್ಲ, ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. ಒಂದು ವಾರ ನಾರಾಯಣಾಚಾರ್ಯ ಮತ್ತೆ ನಾರಾಯಣಾಚಾರ್ಯ ಅಣ್ಣ ಮತ್ತೊಬ್ರು ಸಹಾಯ ಅರ್ಚಕರಾಗಿದ್ದವರು ಇಬ್ರು ಪ್ಲಸ್ ಅವರ ನಾರಾಯಣಾಚಾರ್ಯ ಧರ್ಮಪತ್ನಿ ಶಾಂತ ಅವರು ಅಷ್ಟು ಜನ ಇದ್ರು, ವಾಸ ಇದ್ದದಲ್ಲಿ ನಾರಾಯಣಾಚಾರ್ಯ ಮತ್ತೆ ನಾರಾಯಣಾಚಾರ್ಯ ಅಣ್ಣ ಮತ್ತೊಬ್ರು ಸಹಾಯ ಅರ್ಚಕರ ಬಾಡಿ ಸಿಕ್ಕಿದೆ. ಮತ್ತೆ ಇಬ್ರದ್ದು ಎಲ್ಲಿ ಅಂತ ಕುರುಹೆ ಸಿಗ್ಲಿಲ್ಲ, ಏನು ಅಂತ ಹೇಳಲಿಲ್ಲ. ಯಾಕೆ ಅವರು ಇದ್ರು ಅಂತ ಹೇಳೋದಕ್ಕೆ ನೋಡಿ, ಅಲ್ಲಿ ಕಡಿಯುವ ಕಲ್ಲು ಸಾಕ್ಷಿ ಇದೆ ನೋಡಿ, ಈಗಲೂ ಇದೆ ನೋಡಿ. ಬನ್ನಿ ಹೋಗೋಣ. ಇಲ್ಲಿ ವಾಸ ಇತ್ತು. ಇದು ಏನು ಇಲ್ಲಿ ಇಲ್ಲ, ಸ್ವಲ್ಪ ಫೌಂಡೇಶನ್ ಟೈಪ್ ಇದೆ. ಅದೇ ಇದು ಅವರ ಹಳೆ ಮನೆಗಳ ಫೌಂಡೇಶನ್. ಅದೇ ಈಗ ಆವಾಗ ಏನು ಕಾಣ್ತೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈಗೆಲ್ಲ ತೊಳೆದೆಲ್ಲ ಹೋಗಿ 2-3 ವರ್ಷಗಳ ಕಳೀತಲ್ವಾ? ಕಳೀತು ನೋಡಿ. ಇದು ಮನೆಯ ಸಿಮೆಂಟಿನ ಭಾಗಗಳು ನೋಡಿ, ಸಿಮೆಂಟಿನ ಭಾಗಗಳ ಇಟ್ಟಿಗೆ ಭಾಗಗಳೆಲ್ಲ ಇದೆ ನೋಡಿ. ಇಲ್ಲಿ ಇದೆ. ಇಲ್ಲಿ ವಿಠಲಾಚಾರ್ಯ ಮನೆ ಅಂತ ಅವರ ಮನೆ ಇತ್ತು. ಇದು ಸಿಮೆಂಟಿನ ಪೀಸ್. ಇದು ಒಟ್ಟೊಟ್ಟಿಗೆ ಒಂದು ಕಾಂಪೌಂಡ್ ಮಾತ್ರ ಅಡ್ಡ ಇದ್ದದ್ದು. ಒಂದು ಕಾಂಪೌಂಡ್ ನೋಡಿ, ವಿಠಲಾಚಾರ್ಯ ಮನೆ ರೋಡ್ ಇದು ಕೆಳಗೆ ಕಾಣ್ತದಲ್ಲ? ಹೌದು ಹೌದು. ರೋಡ್ ಮಾರ್ಕ್ ಇದೆ ಅಲ್ಲ? ಹೌದು. ಇದೇನು ಇಲ್ಲಿ ಒಂದು ಡಾಮರ್ ರೋಡ್ ಇತ್ತು ಮಾಡಿದಾರ? ಅವರು ವಿಠಲಾಚಾರ್ಯ ಅವರು ಸ್ವಂತ ಅವರ ಮನೆಗೆ ಸಪರೇಟ್ ಆಗಿ ಮಾಡಿಸಿದ್ರು. ಸಪರೇಟ್ ಆಗಿ ಜಾರಬಹುದು ನೋಡ್ಕೊಳ್ಳಿ. ಇದು ಅವರ ಟೈಲ್ಸ್ ಮನೆಯ ಟೈಲ್ಸ್ ಒಂದು ಪೋರ್ಷನ್. ಅದು ಹೇಳಿದ್ನಲ್ಲ, ಒಂದು ಪೋರ್ಷನ್ಗೆ ಟೈಲ್ಸ್ ಹಾಕಿದ್ರು ಅಂತ ಹೇಳೋದಕ್ಕೆ ಒಂದು ಕುರುಹು ಇದೆ. ಇದೆಲ್ಲ ಟೈಲ್ಸ್ ಎಲ್ಲ ಇತ್ತು ಅವರ ಮನೆಗೆ. ಯಾಕಂದ್ರೆ ಈ ಟೈಲ್ಸ್ ಕೂಡ ಇಲ್ಲಿ ಇವತ್ತು ತುಂಡಾದ ಭಾಗ ಸಿಗ್ತಾ ಇದೆ ನೋಡಿ. ಈಗ ಭೀಕರತೆಯನ್ನ ಹೇಳ್ತಾ ಇದೆ, ಘಟನೆ ಎಷ್ಟು ತೀವ್ರತೆಯಿಂದ ಕೂಡಿತ್ತು ಅವತ್ತು ಅಂತೇಳಿ. ಇಲ್ಲಿಂದಲೂ ಕೆಳಗೆ ಬೆಟ್ಟ ಜರ್ಕೊಂಡು ಹೋಗಿದೆಯಲ್ಲ, ಇಲ್ಲಿಂದ ನೋಡಿ. ಅದು ಆ ಪೋರ್ಷನ್ ಇಲ್ಲಿ ಅವರ ಮನೆ, ಇಲ್ಲಿ ಒಂದು ದಾರಿ ಇತ್ತು, ನೀರಿನ ಬರುವ ದಾರಿ ಇತ್ತು ಸಣ್ಣದು. ಆ ತೋಡನ ಇದು ಅಲ್ಲಿ ಇದೆ ಆ ಮರದ ಹತ್ರ. ಹಾಗೆ ಅದಕ್ಕೆ ಕಂಟಿನ್ಯೂ ಆಯ್ತು, ಅದಷ್ಟೇ ಕಂಟಿನ್ಯೂ ಆಗಿಕೊಂಡು ಹೋಗಿದೆ. ಇಲ್ಲಿ ಕೆಳಗಿನ ಕಾಣ ನಿಮಗೆ ಬೇಸಿಗೆ ಬೆಟ್ಟ ಜರ್ದುಕೊಂಡು ಹೋಗಿರುವಂತದ್ದು ಈ ಪ್ಲೇಸ್. ಅಲ್ಲಿ ಆ ಪ್ಲೇಸ್ ಇಂದ ಆ ಪ್ಲೇಸ್ ವರೆಗೆ ಮಾತ್ರ. ಹೌದೌದು, ಅಷ್ಟೇ ನೋಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ನೋಡಿ ಆ ಪ್ಲೇಸ್ ಇಂದ ಅಲ್ಲಿ ಆ ಮರ ಇದೆಯಲ್ಲ, ಆ ಪ್ಲೇಸ್ ವರೆಗೆ ಬೆಟ್ಟ ಜರ್ದುಕೊಂಡು ಬಂದಿರುವಂತದ್ದು. ಉಳಿದ ಹಾಗೆ ಎಲ್ಲ ನಾರ್ಮಲ್. ಅಲ್ಲಿ ರಾಘವ್ ಸರ್ ಅಂತ ಇದ್ರು, ಅವರ ಭಾಗದ ಒಂದು ಮನೆ ಇತ್ತು ಈ ಸ್ಥಳದಲ್ಲಿ. ಅದೇ ಆಚಾರ ಭಾಗದ ಮನೆ, ಅವರ ಪೈಕಿಯದ್ದೇ ಮನೆ ಇತ್ತು. ಅವರು ಈ ವಾಸ ಇರಲಿಲ್ಲ, ಅದು ನೆಲಸಮಾಗಿ ಗೋಡೆ ಮಾತ್ರ ಇತ್ತು, ಮಾಡೆಲ್ಲ ಇಲ್ಲದೆ. ಅವರ ಹಸುವಿನ ಕೊಟ್ಟಿಗೆಯ ಗೋಡೆಗಳು ಕುರುಹು ಅಲ್ಲಿ ಇದೆ. ಅದಕ್ಕೆ ಏನಾಗ್ಲಿಲ್ಲ ನೋಡಿ. ಈ ಮರದಿಂದ ಆ ಕಡೆ ಕಾಣ್ತದೆ ನಿಮಗೆ. ಹಸುವಿನ ಕೊಟ್ಟಿಗೆ ಅಲ್ಲಿ ಇತ್ತು. ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಈಗ. ನಮಗೆ ಅಲ್ಲಿ ಕಾಣ್ತಾ ಇತ್ತು. ಅಲ್ಲಿ ನೋಡಿ ಗೋಡೆ ಕಾಣ್ತದೆ ನೋಡಿ. ಈಗಲೂ ಅದು ಕುರುಹು ಇದೆ ನೋಡಿ. ಅಲ್ಲಿಗೆ ಏನಾಗ್ಲಿಲ್ಲ ಅಲ್ಲ, ಆ ಭಾಗಕ್ಕೆ ಏನಾಗ್ಲಿಲ್ಲ. ಆ ಕಾಂಪೌಂಡ್ ಎಲ್ಲ ಇದೆ ನೋಡಿ. ಅಲ್ಲಿ ಇದೆ. ಅಲ್ಲಿ ದನಗಳೆಲ್ಲ ಹಾಗೆ ಇದ್ವು. ಅವರು ಇರ್ಲಿಲ್ಲ ಅಲ್ಲಿ. ಇಲ್ಲಿ ಭಾಗಮಳಲ್ಲೇ ಇರ್ಲಿಲ್ಲ. ಈ ಮನೆ ಬರೇ ಗೋಡೆ ಮಾತ್ರ ಪಾಳು ಬಿದ್ದೋಗಿತ್ತು. ಏನಿಲ್ಲ, ಕಲ್ಲಿನ ಇದೆ, ನಮ್ಮ ಅರಿಯುವ ಕಲ್ಲು. ಯಾರ್ದಂತ ಅರಿಯುವ ಕಲ್ಲು ಇದೆ ನೋಡಿ. ಕುರುಹು ಘಟನೆಯ ತೀವ್ರತೆಯನ್ನ ಹೇಳುತ್ತಿರುವಂತದ್ದು ಇವುಗಳೆಲ್ಲ ಸಾಕ್ಷಿ ಇವತ್ತಿಗೂ ಕೂಡ ಇದಾವೆ. ಘಟನೆ ಕಳೆದು ಸುಮಾರು 4 ವರ್ಷ ಆಗಿದೆ ಬಿಟ್ರೆ, ಆದ್ರೂ ಕೂಡ ಇದೆಲ್ಲ ಇವತ್ತು ಕತೆ ಹೇಳ್ತಾ ಇದೆ ಒಂದೊಂದು. ನಾರಾಯಣಾಚಾರ್ಯ ಅವರ ಕುಟುಂಬ ಯಾವ ರೀತಿಯಾಗಿ ಒಂದು ಮಣ್ಣಿನಡಿಗೆ ಆಯ್ತು ಅನ್ನೋದರ ಕಥೆಯನ್ನ ಇದು ಹೇಳ್ತಾ ಇದ್ದಾವೆ. ನಿಜಕ್ಕೂ ಕೂಡ ಬಹಳ ನೋವಿನ ವಿಚಾರ ಅಲ್ಲ ಇದೆಲ್ಲ, ಬಹಳಷ್ಟು ನೋವಿನ ವಿಚಾರ. ಇಲ್ಲಿಂದ ಕೂಡ ಕೆಳಗಡೆ ಹೋಗಿದೆಯಲ್ಲ, ನೋಡಿ ಆ ಕುಸಿದ ಇದು ಕಂಟಿನ್ಯೂ ಆಕೊಂಡು ಹೋಗಿದೆ. ಸುಮಾರು 2 ಕಿಲೋಮೀಟರ್. ಇಲ್ಲಿಂದ ಎಷ್ಟು ದೂರದಲ್ಲಿ ಅವರ ಬಾಡಿ ಸಿಕ್ಕಿದೆ ನಾರಾಯಣಾಚಾರ್ಯರದ್ದು? ಅದು ಕರೆಕ್ಟ್ ಗೊತ್ತಿಲ್ಲ, ಸುಮಾರು ಅನತಿ ದೂರ ಆಗಿದೆ. ಅನತಿ ದೂರದಲ್ಲ, ಯಾಕಂದ್ರೆ ಅವರದ್ದು ಮಾತ್ರ ಇಲ್ಲೇ ಇತ್ತು. ಯಾರ್ದು? ಅವರ ಅಣ್ಣನದ್ದು. ಅವರು ಹೇಗೆ ಮಲಗಿದ್ದ ಸ್ಥಿತಿಯಲ್ಲಿ ಹೇಗಿದ್ರು ಹಾಗೆ ಇತ್ತು ಬಾಡಿ. ಅದು ಹೌದು, ಸೈಡಿಗೆ ಹೀಗೆ ಮಲಗಿದ್ದ ಇದು ಹಾಗೆ ಇತ್ತು ಬಾಡಿ. ಮಲಗಿದ ಸ್ಥಿತಿಯಲ್ಲೇ ಇತ್ತಾ? ಯಾಕಂದ್ರೆ ನಾವು ಮಲಗ್ತೇವಲ್ಲ ಓರೆಯಾಗಿ ಒಂದು ಸೈಡಿಗೆ ಇದು ಮಾಡಿ, ಅದೇ ಟೈಪಲ್ಲಿ ಇತ್ತು ಬಾಡಿ. ಅದು ನೋಡಿ, ಅವರ ಈಗ ಗೋಪಾಲಾಚಾರ ಅವರ ಅಮ್ಮ ಇದ್ದಾರಲ್ಲ ಅಲ್ಲಿ, ಶ್ರೀನಿವಾಸ ಉಡುಪುರ, ಅವರ ಮನೆಯಲ್ಲಿ ಎಲ್ಲ ಬಾಡಿ ಇದೆಲ್ಲ ಮಾಡಿ ಎಲ್ಲ ಆಗಿನದೊಂದು ಕಷ್ಟ. ಜನಗಳ ಸಹಕಾರವು, ಊರಿನವರ ಸಹಕಾರವು ಮತ್ತೆ ಜಿಲ್ಲಾಡಳಿತ ಏನು ಸರ್ಕಾರದ ಸಹಾಯವನ್ನು ಯಾರು ಮರಿಬಾರದು ನಿಜವಾಗಿ.
ಅಂತ ಕೆಲಸ ಮಾಡಿದ್ದಾರೆ. ಜನಗಳು ಸಮೇತ ಅಷ್ಟೇ, ಎಲ್ಲರೂ ಒಂದು ಒಬ್ಬರ ವ್ಯಕ್ತಿ ಎಷ್ಟೇ ನೋವಾದ್ರು ಮಾಡಿದ್ರು, ಯಾರೇ ಆದ್ರು ಎಂಥದೇ ಇದ್ರು, ಕಷ್ಟ ಅಂತ ಹೇಳುವಾಗ ಮನ ಮಿಡಿಯಲೇಬೇಕಲ್ವ. ಖಂಡಿತ ಅದು ನಿಜವಾದ ಸಹೃದಯದ ಇದು. ನಿಜಕ್ಕೂ ಕೂಡ ನಮ್ಮ ಜೊತೆ ಇವತ್ತು ತುಂಬ ಮಾಹಿತಿಗಳನ್ನು ಕೊಟ್ರಿ. ನಮಸ್ಕಾರ, ಧನ್ಯವಾದಗಳು. ಯಾಕಂದರೆ ಸತ್ಯಾಂಶಗಳು ಯಾವತ್ತೂ ಮರೆಮಾಚಬಾರದು. ಇವತ್ತು ನಾರಾಯಣಾಚಾರ್ಯರ ಕುಟುಂಬದ ಬಗ್ಗೆ ಸತ್ಯ ಒಂದಷ್ಟು ತಿಳಿಬೇಕಿತ್ತು. ಆ ಸತ್ಯವನ್ನು ಇವತ್ತು ನೀವು ನಮಗೆ ತಿಳಿಸ್ಕೊಟ್ರಿ. ಮತ್ತು ನಿಮ್ಮ ಮತ್ತು ಅವರ ನಡುವಿನ ಒಡನಾಟವನ್ನು ಕೂಡ ನೀವು ಆಗಲೇ ನಾವು ಚಿಕ್ಕದಿರುವಾಗ ಇಲ್ಲೆಲ್ಲ ಬಂದು ಆಟ ಆಡ್ತಿದ್ವಿ, ಅವರು ನಮ್ಮಲ್ಲಿಗೆ ಬರ್ತಾ ಇದ್ರು. ತಂದೆ ಅವರೆಲ್ಲ ತುಂಬ ಒಡನಾಟದಲ್ಲಿ ಇದ್ವಿ. ಯಾಕೆಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಈ ಬಗಂಡೇಶ್ವರ ತಲಕಾವೇರಿ ದೇವಸ್ಥಾನ ಅನ್ನುವಂಥದ್ದು, ಈ ತಲಕಾವೇರಿ ಬೇರೆ ಅಲ್ಲ, ಬಗಂಡೇಶ್ವರ ದೇವಸ್ಥಾನ ಕಾಣಲಿಕ್ಕೆ ಮಾತ್ರ ಬೇರೆ. ಆ ಸಂಬಂಧಗಳು ಉಂಟಲ್ಲ, ಹೇಗೆ ದೇವರ ಸಂಬಂಧವೂ ಇದೆಯೋ ಮನುಷ್ಯರಿಗೂ ಅದೇ ಒಡನಾಟ. ಎಲ್ಲ ಒಂದೊಂದು ಉದ್ಯೋಗಕ್ಕಾಗಿ ರಾಜರ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಬಂದವರು ಎಲ್ಲರೂ ಇರುವಂಥದ್ದು. ಹೌದು. ಹಾಗಾಗಿ ಇವರು ಇಲ್ಲಿ ಪ್ರಧಾನ ಅರ್ಚಕರ, ನಮಗೂ ಅಲ್ಲಿ ಒಂದು ಹಕ್ಕುದಾರಿಕೆ ಅಂತದ್ದು. ಹಾಗಾಗಿ ಆ ಸಂಬಂಧವೂ ಆಯಿತು, ಒಡನಾಟವೂ ಆಯಿತು, ಎಲ್ಲ ಚೆನ್ನಾಗಿದ್ದೇವೆ ನಾವು. ಚೆನ್ನಾಗಿದ್ದೀರಲ್ಲ, ಈಗಲೇ ಇದ್ದವರ ಹತ್ರ ಎಲ್ಲ ಚೆನ್ನಾಗಿದ್ದೀವಿ. ನಿಜಕ್ಕೂ ಕೂಡ ಇಷ್ಟೊಂದು ಮಾಹಿತಿಯನ್ನು ನಮಗೆ ಈಗಾಗಲೇ ಭಟ್ರು ಕೊಟ್ಟಿದ್ದಾರೆ, ಶಿವ ಭಟ್ರೆ ನಿಮಗೆ ತುಂಬ ಧನ್ಯವಾದಗಳು. ಹಾಗೆ ಕೊಡಗಿಗೆ ನಮಗೆ ಕರ್ಕೊಂಡು ಬಂದು ಇಷ್ಟೆಲ್ಲ ಮಾಹಿತಿಗಳನ್ನು ನೀವು ಕೊಡಿಸಿದ್ರಿ, ಅನಂತ ಧನ್ಯವಾದಗಳು. ಈ ಇತಿಹಾಸದ ಗರ್ಭ ಸೇರಿದ ಏನು ಸತ್ಯಗಳಿದಾವಲ್ಲ, ಅವುಗಳು ಒಂದಷ್ಟು ಜನರಿಗೆ ಈ ವಿಡಿಯೋದ ಮೂಲಕ ಇವತ್ತು ಹೋಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಧನ್ಯವಾದ. ನಮ್ಮ ಅಷ್ಟು ದೂರದಿಂದ ಬಂದು ನಮ್ಮ ಇಲ್ಲಿ ಒಂದು ಎಪಿಸೋಡ್ ಮಾಡಿದ್ದೀರಲ್ಲ. ಇವತ್ತು ನಮ್ಮ ಜೊತೆ ವಸುಮತಿಯವರಿದ್ದಾರೆ. ಇಲ್ಲಿ ನಾರಾಯಣಾಚಾರ್ಯ ಅವರ ಮನೆ ಪಕ್ಕದ ಅವರು, ಅಂದರೆ ದುರಂತದ ತೀವ್ರತೆಯ ಬಗ್ಗೆ ಅವರಿಗೆ ಖಂಡಿತವಾಗಿ ಗೊತ್ತಿದೆ. ಮೇಡಮ್ ನಮಸ್ತೆ. ಈಗ ನೀವು ಕಣ್ಣಾರೆ ಕಂಡವರು ಆ ಘಟನೆಯನ್ನು 2020 ಆಗಸ್ಟ್ 5ರಂದು ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಆ ತಡರಾತ್ರಿ ಏನಾಯ್ತು ಮೇಡಮ್, ನೀವು ನೆನಪಿಸಿಕೊಳ್ಳೋದಾದ್ರೆ ಅವತ್ತು ಏನೆಲ್ಲ ಆಗಿತ್ತು ನಿಮ್ಮ ಗೊತ್ತಿರುವ ಪ್ರಕಾರ? ರಾತ್ರಿ ವಿಪರೀತ ಸಂಜೆಯಿಂದಲೇ ಮಳೆ, ಅವತ್ತು ಮಳೆ ಗಾಳಿ ಎಲ್ಲ ಜೋರಾಗಿತ್ತು. ಅವತ್ತು ಸಂಜೆಯಿಂದಲೇ ಮಳೆ. ಪೂಜೆಗೆ ಮಕ್ಕಳು ಹೋಗಿದ್ರು, ಅವರ ಮನೆಯಲ್ಲಿ ಇದ್ರು ಹುಡುಗರು ಎಲ್ಲ ಪೂಜೆಗೆ ಹೋಗಿದ್ರು. ಮಧ್ಯಾಹ್ನ ನಾರಾಯಣಾಚಾರ್ಯರು ದೇವಸ್ಥಾನಕ್ಕೆ ಹೋಗಿ ಅಯೋಧ್ಯೆ ಪೂಜೆ ಮಾಡಿ ಬಂದಿದ್ದಾರೆ. ಹಾಗೆ ಆವತ್ತು ಮಧ್ಯಾಹ್ನ ಒಂದು 5:30ಯಿಂದ ಮೇಲೆ ಇಲ್ಲಿ ವಿಪರೀತ ಮಳೆ ಗಾಳಿ ಇದ್ದದ್ರಿಂದ ನಮ್ಗೆ ಯಾರಿಗೂ ಏನು ಆಚೆಚೆ ಹೋಗುವಾಗೆ ಇರಲಿಲ್ಲ. ರಾತ್ರಿ ಆಗುವಾಗ ಜೋರಾಗಿ ಶಬ್ದಗಳು ಕೇಳ್ತಿತ್ತು. ಅದು ಯಾವ ಬದಿ ಏನು ಎಂಥದ್ದು ನಮಗೆ ಮನೆಯಿಂದ ಹೊರಡ್ಲಿಕ್ಕೆ ಆಗಲಿಲ್ಲ ಆ ರಾತ್ರಿ. ಬೆಳಿಗ್ಗೆ ಆಗಿ ಎದ್ದಾಗ ಒಬ್ಬೊಬ್ಬ ಬಂದು ನಮಗೆ ಹೇಳಿದ ಮೇಲೆ ನಮಗೆ ಗೊತ್ತಾದ್ರು. ಅಂದರೆ ಹೊರಗೆ ಹೊರಡುವ ವಿಷಯದಲ್ಲಿ ಆ ಮನೆಯೆಲ್ಲ ಮಂಜು ಕವಿದಿದ್ದರಿಂದ ಆಚೆ ಬದಿ ಏನು ಕಾಣ್ತಿರ್ಲಿಲ್ಲ. ಮತ್ತೆ ಬಂದು ಹೇಳಿದಾಗ ಮನೆ ಹೋಯ್ತು ಅಂತ ಆಗುವಾಗಲೇ ನಾವೆಲ್ಲ ಆಚೆಯಿಂದ ಹೊರಡ್ಲಿಕ್ಕೆ ಆಯ್ತು ನಮಗೆ. ಅದುವರೆಗೆ ರಾತ್ರಿ ಶಬ್ದಗಳು ಕೇಳ್ತಿತ್ತು ಹೊರತು ಮತ್ತೆ ಯಾವುದೇ ಗೊತ್ತು. ತುಂಬ ಮಳೆ, ನಮ್ದು ಇಲ್ಲಿ ಸೀಟೆಲ್ಲ ಹಾರಿ ಹೋಗಿತ್ತು ಒಂದು ಸ್ವಲ್ಪ. ಹಾಗೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಭಯ ಆಯ್ತು ಇಲ್ಲಿ ಮನೆಯಿಂದ. ಮತ್ತೆ ಹೋದ ಮೇಲೆ ಗೊತ್ತಾಯ್ತು ಇಲ್ಲೆಲ್ಲ ಅದು ಆ ಮನೆಗಳ ಪೂರ್ತಿಯಲ್ಲಿ ಕೊಚ್ಚಿ ಹೋದ್ದು. ಮರುದಿನ ನೋಡೋ ಬರೇ ಮಣ್ಣಿನ ಲೆವೆಲ್ ಮಾತ್ರ ಇತ್ತು. ಅದು ಎಷ್ಟು ಹೊತ್ತಿಗೆ ಆಯ್ತು, ಒಂದು 12-12:30 ಗಂಟೆಯಿಂದ ಮೇಲೆ ಮತ್ತೆ ಮಳೆ. 7:45ಕ್ಕೆ ಒಮ್ಮೆ ಜೋರು ಮಳೆ ಹೊಡಿತಿತ್ತು. ಆಗ ಒಮ್ಮೆಲ್ಲ ಶಬ್ದಗಳು ಕೇಳ್ತಿತ್ತು. ಮತ್ತೆ 12:30 ಗಂಟೆಯಿಂದ ಮೇಲೆ ಒಳ್ಳೆ ಮಳೆ. ಇಲ್ಲೆಲ್ಲ ನಮ್ದು ಸೀಟೆಲ್ಲ ಆಗ ಹಾರಿ ಹೋಯ್ತು. ಅಷ್ಟೇ ನಮ್ಗೆ ಅಲ್ಲಿ ಗೊತ್ತಿರುವುದ್ರಿಂದ. ನೀವು ಈಗ ಹತ್ರ ಮನೆಯಲ್ಲೇ ಇರೋದು. ನಾರಾಯಣಾಚಾರ್ಯ ಅವರ ಪತ್ನಿ ಶಾಂತ ಅವರು ಕೂಡ ನಿಮಗೆ ತುಂಬಾ ಪರಿಚಯ, ನೀವು ಒಂಥರ ಫ್ಯಾಮಿಲಿ ತರ ಇದ್ದವರು. ಅವರನ್ನ ನೆನಪಿಸಿಕೊಳ್ಳುವುದಾದ್ರೆ ನೀವು ಯಾವ ರೀತಿಯ ಒಡನಾಟ ಇತ್ತು ನಿಮ್ ಜೊತೆ? ಅಂದ್ರೆ ದುರಂತ ನಡೆಯುವುದಕ್ಕೆ ಒಂದು 2 ದಿವಸ ಮುಂಚೆನ ನಿಮ್ ಜೊತೆ ಮಾತಾಡಿದ್ರ? ಏನೇನು ಮಾತಾಡಿದ್ರ? ನಾವು ಅಲ್ಲಿಗೆ ಹೋಗ್ತಾ ಇರ್ತೇವೆ, ಅವರ ಮನೆಗೆ ನಾವು ಹೋಗ್ತಾ ಇರ್ತೇವೆ. ಆ ದುರಂತ ನಡೆಯುವ ಹಿಂದಿನ ದಿನ ಅವರ ಅಣ್ಣನ ನಾರಾಯಣಾಚಾರ್ಯ ಅಣ್ಣನ ಇಲ್ಲಿಗೆ ಬಂದಿದ್ರು. ಮತ್ತೆ ಶಾಂತಮ್ಮೆ ಬಂದು ಆವತ್ತು ನಮ್ಗೆ ನಮ್ಮನ್ನೊಮ್ಮೆ ಅಲ್ಲಿಗಾದ್ರೂ ಹೋಗುವ ಅಂತೇಳಿ ಅದೇ ಕಾಯಿ ಗಡಿ ಅದು ಇದೆಲ್ಲ ಕೊಟ್ಟು ನಮ್ಮ ಒಂದು ಕಷ್ಟ ಆಯ್ತಲ್ಲ, ನಮ್ಮ ಮನೆ ಹಿಂದಿನ ದಿನ ಸ್ವಲ್ಪ ಹಾರಿಯೋದ್ರಿಂದ ಅವರು ಬಂದು ನಮ್ಗೆ ನಿಮ್ ಮನೆಗಾದ್ರೂ ಇಲ್ಲಿ ಬಾರಿ ಕಷ್ಟ ಅಂತೇಳಿ ಹೇಳುವಷ್ಟು ಒಳ್ಳೆ ಮಟ್ಟಕ್ಕೆ ಅವರು ನಮ್ಮಲ್ಲಿದ್ರು. ನಮ್ಗೆ ಒಡನಾಟ ಒಳ್ಳೇದೇ ಇತ್ತು. ಮತ್ತೆ ಎಲ್ಲಿಗೆ ಹೋಗ್ಬೇಕಾದ್ರೂ ಅವರ ಗಾಡಿಯೇ ನಮ್ಗೆ, ಇಲ್ಲಿ ಬೇರೆ ಇಲ್ಲ ಅಲ್ಲ ಅನುಕೂಲ. ನಾನು ಆಚೆ ಎಲ್ಲ ಹೋಗುವಾಗ ಕರ್ಕೊಂಡು ಹೋಗ್ತಿದ್ದದ್ದು. ಹಾಗಾಗಿ ಒಡನಾಟದಲ್ಲೆಲ್ಲ ನಮ್ಗೂ ಅವ್ರಿಗೆ ಭಾರಿ ಒಳ್ಳೇದಿತ್ತು. ಮತ್ತೆ ಸಾತು ಕರೆ ಜನ ಎಲ್ಲ ಅವರು ಇದಿಲ್ಲ. ಮತ್ತೆ ನಮ್ದು 2 ಮನೆ ಅಲ್ಲ, ಇಲ್ಲಿ ಪೂಜೆಗೂ ಆಚೆ ಈಚೆ ಜನ ಬೇಕಾದ್ರೆ ಈಚೆಯಿಂದ ಆಚೆ ಕೊಡ್ಬೇಕು. ಹಾಗಾಗಿ 2 ಮನೆ ಇರುವುದರಿಂದ ಆತ್ಮೀಯತೆ ಒಡನಾಟ ಎಲ್ಲ ಚೆನ್ನಾಗೇ ಇತ್ತು ನಮ್ಗೆ. ಈಗ ಘಟನೆ ನಡೆದ ದಿವಸ ಏನು ವಿಚಾರ ಬಂದದ್ದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಇತ್ತು, ಎಲ್ಲ ಅಡಿಗೆ ಆಗಿದೆ ಅಂತೇಳಿ ಸುದ್ದಿ ಬಂತು, ಮಾಧ್ಯಮಗಳಲ್ಲೆಲ್ಲ ಬಂತು. ಆದ್ರೆ ಮನೆಯಲ್ಲಿ ಇಟ್ಟುಕೊಳ್ಳುವಂತ ಕತೆ ನಾರಾಯಣಾಚಾರ್ಯಲ್ಲಿ ಇಲ್ಲ. ಅವರಿಗೆ ಎಲ್ಲ ಬ್ಯಾಂಕ್ಗಳದುಂಟು. ಅಷ್ಟು ದುಡ್ಡು ಇಲ್ಲಿ ನಾವು ನೋಡಿದಾಗೆ ತಲಕಾವೇರಿ ಬರುವುದಿಲ್ಲ. ಬಂದದ್ದು ಈ 4 ಪೂಜೆಯವರಿಗೆ ಕೊಡ್ಲಿಕ್ಕೆ ಮಳೆಗಾಲದಲ್ಲಿ ಇಲ್ಲಿ. ಇನ್ನು ಅವರಿಗೆ ಆಸ್ತಿ ಉಂಟು ಬೇಕಾದ್ದು. ಕಾಫಿ, ಏಲಕ್ಕಿ,
ಹಾಗೆ ಸುಮಾರು ಕಡೆ ಮಲೆಯಲ್ಲೆಲ್ಲ ಆಸ್ತಿ ಜಾಗಗಳು ಉಂಟು. ಆದ್ರೆ ನಾರಾಯಣಾಚಾರ್ಯರು ನಿರಾಭರಣ ಅಂತ ಹೇಳುವ ಹಾಗೆ ಇರುವವರು. ಅವರು ಏನು ದುಡ್ಡು ಮತ್ತೆ ಚಿಲ್ಲರೆ ಇದ್ದದ್ದು ಹೌದು, ಚಿಲ್ಲರೆ ಒಂದು ಹಬ್ಬ ಅಂದ್ರೆ ಒಂದು 10-20 ಸಾವಿರದ ಚಿಲ್ಲರೆ ಅದರೊಳಗೆ ಇರ್ಬೋದು. ಯಾಕಂದ್ರೆ ಅವರು ಒಮ್ಮೆಗೆ ಹೋಟ್ಲುಗಳಿಗೆಲ್ಲ ಕೊಡುದು, ಅದೊಂದು 2 ಮೂಟೆ ಚಿಲ್ಲರೆ ಇಟ್ಟಿರ್ಬೋದು ಅವರು. ಅವ್ರಿಗೆ ಮಡಿಕೇರಿಯಲ್ಲೆಲ್ಲ ಹೋಟ್ಲಿಗೆ ಅದರಲ್ಲಿ ಸ್ವಲ್ಪ ಅವರೊಂದು ಇಷ್ಟು ಸಾವಿರಕ್ಕೆ ಈಗ 100 ರೂಪಾಯಿ ಕೊಟ್ರೆ 90 ಕೊಟ್ರೆ ಸಾಕು ಅಂತ ಹೇಳುವಂತ ವ್ಯವಸ್ಥೆಯಲ್ಲಿ ಒಮ್ಮೆ ಕೊಡುವಂತ ಚಿಲ್ಲರೆ ಇಟ್ಟದ್ದು ಹೌದವರು. ಮತ್ತೆ ನೋಟುಗಳನ್ನು ಮನೆಯೊಳಗೆ ಇಟ್ಟುಕೊಂಡು ಇಲ್ಲಿ ಅದು ಈ ಸ್ಥಳೀಯ ಊರಲ್ಲಿ ಇರುವಷ್ಟು ನೋಟು ಬೇಕಲ್ಲ ಅವರಲ್ಲಿ. ಅವರ ವ್ಯವಹಾರದಲ್ಲಿ ಅವರಿಗೆ ತೋಟಕ್ಕೆ ಅವರು ನಮ್ಗೆ ಒಮ್ಮೆ ನಿಮ್ಗೇನು ಅಷ್ಟು ಬರ್ತದೆ ಅಂತ ಹೇಳಿದ್ದಕ್ಕೆ ಅವರು ಹೇಳಿದ್ರು, ಆ ತೋಟ ಹಾಗೆ ಕೊಟ್ಟು ಬಿಡ್ತೇನೆ ನಿಂಗೆ, ನೀನ್ ಮಾಡಿ ನಾನು 60,000 ಗಿಡ ಹಾಕ್ಲಿಕ್ಕೆ ಇದಕ್ಕೆಲ್ಲ ಖರ್ಚು ಮಾಡಿದೆ, ನನಗೆ ಫಸಲು ಬರುವಾಗ ಅಷ್ಟು ಸಿಕ್ಕುದಿಲ್ಲ ನನಗೆ. ಆದ್ರೆ ಅವರಿಗೆ ಟರ್ನ್ ಓವರ್ ಆಗ್ತಿತ್ತು ಅಷ್ಟೇ. ಮತ್ತೆ ಜುಲೈ ಆಗಸ್ಟ್ ಮಳೆಗಾಲ ಅದರಲ್ಲಿ ಅವರ ಕೈಲೇ ಹೋಗ್ತಿತ್ತು ಪೂಜೆಗೆ ದುಡ್ಡು. ನಾವೀಗ ಮಾಡ್ಕೊಂಡಾಗೆ ಅದು ಈಗ 4-5 ಪೂಜೆಯವರನ್ನು ಮಾಡ್ಕೊಂಡ್ರೆ ಸಂಬಳ ಕೊಡೋದೇ ಆಗುದಿಲ್ಲ ನಿಮ್ಗೆ. ಬ್ಲಾಕ್ ಆದ್ರೂ ಬರೋರು ಬಂದೇ ಬರ್ತಾರೆ ಪೂಜೆಯವರು, ಅವರಿಗೆ ಸಂಬಳ ಕೊಡ್ಬೇಕು. ಇದೆಲ್ಲ ಅವರ ಮನೆಯಿಂದಲೇ ಆಗ್ತಿತ್ತು. ಇವರಿಗೆ ಆಚೆಯಿಂದ ತೋಟದಿಂದ ಈಚೆಯಿಂದ ಬರೋದ್ರಿಂದ ಆಗ್ತಿತ್ತಲ್ಲದೆ ಮತ್ತೆ ದುಡ್ಡು ಕೊಡುವ ಮಗನಿಲ್ಲ ಅಂತ ಹೇಳುವ ಒಂದು ಪಶ್ಚಾತ್ತಾಪವೂ ಇತ್ತಲ್ಲ ಅವರಿಗೆ. ಹಾಗಾಗಿ ಅವರಲ್ಲಿ ಮನೆಯಲ್ಲಿ ಅಂತೂ ಖಂಡಿತ ದುಡ್ಡಿಲ್ಲ. ಮತ್ತೆ ಸ್ವಲ್ಪ ಇದ್ದಿರ್ಬೋದು. ಯಾಕೆ ದುಡ್ಡಿಲ್ಲ ಅಂದ್ರೆ ನಾನು ಅದರಿಂದ ಸ್ವಲ್ಪ ದಿನದ ಹಿಂದೆ ನಾನು ಅವರಲ್ಲಿ 10,000 ರೂಪಾಯಿ ಬೇಕು ಅಂತ ಕೇಳಿದ್ದೆ ನಮ್ಮ ಪೂಜೆಯವರನ್ನು ಕಳಿಸ್ಲಿಕ್ಕೆ ಅಂತೇಳಿ. ಇದಕ್ಕೆ ಈ ಜೂನ್ ಕೊನೆಗೆ ಕೊರೋನಾ ಇತ್ತಲ್ಲ, ಹಾಗಾಗಿ ಕಳಿಸ್ಲಿಕ್ಕೆ ಬೇಕಂತ. ಹೌದಾ ನನಗೀಗ 3,600 ರೂಪಾಯಿ ಉಂಟು, ಮತ್ತೆ ಇಲ್ಲ ಅಣ್ಣನಲ್ಲಿದ್ರೆ ಕೇಳು ಅಂತ ಕೇಳಿದಾಗ ಅಣ್ಣ ಸ್ವಲ್ಪ ಹುಡುಕಿ ನಂಗೆ 10,000 ಭರ್ತಿ ಮಾಡಿ ಕೊಟ್ಟದ್ದು. ಹಾಗಾದ್ರೆ ಮತ್ತೆ ಎಷ್ಟು ಕೋಟಿ ಇರುವುದು ಹೇಗೆ? ಮನೆಯಲ್ಲಿ ಯಾರು ದುಡ್ಡು ಇಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇವರಿಗೆ ಕೆಲಸವರಿಗೆ ಕೊಡ್ಲಿಕ್ಕೆ ಆಯ್ತಲ್ಲ ದುಡ್ಡು. ಮತ್ತೆ ಅವರ ಆಸ್ತಿ ಪಾಸ್ತಿ ಮೇಲೆಲ್ಲ ಇಟ್ಟಿದ್ದದು ಹೌದು, ಅದು ರೆಕಾರ್ಡ್ಸಿಲ್ಲ. ಆದ್ರೂ ದುಡ್ಡಂತೂ ಖಂಡಿತ ಇಲ್ಲ. ಇದೆ ಚಿಲ್ಲರೆ ಇತ್ತು, ಒಂದು 10-20 ಸಾವಿರದ ಚಿಲ್ಲರೆ. ಮತ್ತೆ ಚಿನ್ನವು ಅವ್ರದ್ದು ಅಷ್ಟೇನೂ ಇದ್ದವರಲ್ಲ. ಶಾಂತಕ್ಕನ ಮೇಲೆ ಇದ್ದದ್ದು ಎಲ್ಲ ಸೇರಿದ್ರು ಒಂದು 10-30 ಪೌಂಡ್ ಚಿನ್ನದವರವರು. ಅದರಲ್ಲಿ ಸ್ವಲ್ಪ ಲಾಕರಲ್ಲಿ ಇಟ್ಟಿರ್ಬೋದು ಮದುವೆ ಮನೆಗೆ ಹೋಗ್ಲಿಕ್ಕೆ ಅಂತ. ಮತ್ತೆ ಅವರಲ್ಲಿ ತುಂಬಾ ಚಿನ್ನ ಇಲ್ಲ, ಯಾಕೆಂದ್ರೆ ತಾಯಿ ಮನೆಯಿಂದ ಬಂದ ಮೇಲೆ ಇದನ್ನು ತುಂಬಾ ಚಿನ್ನ ಇಲ್ಲಿ ಮಾಡಿಸುವಾಗ ಇರ್ಲಿಲ್ಲ. ಆಗ ಎಲ್ಲ ಇದಕ್ಕೆ ಆಯ್ತಲ್ಲ ಮನೆಯ ಖರ್ಚುಗಳಿಗೆ. ಸಣ್ಣ ಪುಟ್ಟ ಪೂಜೆ ಅದು ಇದು ಬಂದಲ್ಲಿ ಜಾತ್ರೆಯಲ್ಲಿ ಸ್ವಲ್ಪ ದುಡ್ಡು ಸಿಕ್ತಿತ್ತು ಅವರಿಗೆ. ಮತ್ತೆ ಜನರ ಪರಿಚಯ ಇತ್ತು ಅವರಿಗೆ. ಆದ್ರಿಂದ ವ್ಯವಸ್ಥೆಗಳು ನಡೆಯುತ್ತೆ. ಬರುವಾಗ ಕಾರು ಇದ್ದು ಸಹ ಅವರ ಮಗಳು ತೆಗೆಸಿ ಕೊಟ್ಟದ್ದು ಅವರಿಗೆ, ಅವರದಲ್ಲದು. ಅವತ್ತು ಡಸ್ಟರ್ ಕಾರ್ ಇದ್ದದ್ದು ಅವರ ಮಗಳದ್ದೇ ಕೊಟ್ಟದ್ದು. ಆದ್ರಿಂದ ಅವರಲ್ಲಿ ಏನಂತ ದುಡ್ಡು ಅಂತ ಸ್ವಲ್ಪ ಇರ್ಬೋದು. ಅದೇ ಸ್ವಲ್ಪ ಸಮಯಕ್ಕಿಂತ ನಾನು ಕೇಳುವಾಗಲೇ 10,000 ಇಲ್ಲ ಅವರಲ್ಲಿ ದುಡ್ಡು. ಮತ್ತೆ ದುಡ್ಡಿಯಲ್ಲಿ ಇರುವುದು. ಈಗ ಮೇಡಮ್ ಅವರು ಈಗ ದುರಂತದ ಇದರಲ್ಲಿ ನಿಮಗೆ ಬೆಳಿಗ್ಗೆ ಗೊತ್ತಾಯ್ತಲ್ಲ, ನಿಮಗೆ ಎಷ್ಟು ಆಘಾತ ಆಯ್ತು ಅದೆಲ್ಲ ನೋಡಿ? ನನಗೆ ನಂಬಲಿಕ್ಕೆ ಆಗ್ಲಿಲ್ಲ. ಈ ನಾರಾಯಣನಲ್ಲಿ 2 ಕಾರು ಉಂಟು, ಯಾಕಂದ್ರೆ ಏನು ಕಾಣುದಿಲ್ಲಲ್ಲ. ಈಗೊಂದು ಏನಾದ್ರೂ ಬರಬರ ಅಂತ ಶಬ್ದ ಆಗುವಾಗ ಇವರು ಪೂಜಾರನ್ನು ಕರ್ಕೊಂಡು ಹೋಗಿರ್ಬೋದು, ಆಶ್ರಮದಲ್ಲಿ ಇರ್ಬೋದು ಅಂತ ನಾನು ತಿಳ್ಕೊಂಡಾಗ. ಯಾಕಂದ್ರೆ ಇಲ್ಲಿ ಏನು ಕಾಣುದಿಲ್ಲ, ಇವಾಗ ಕಾರು ಕಾಣುದಿಲ್ಲ. ನಮ್ಮಲ್ಲಿ ಕರೀಲಿಕ್ಕೆ ಇಲ್ಲಿ ನಮ್ಮನ್ನಾದ್ರೂ ಕರೆಯುವಂತ ಗಡಿಬಿಡಿ ಅಲ್ವಾ. ಇವರು ನಮ್ಮನ್ನು ಮೊದಲು ಹೇಳಿದಾರಲ್ಲ ನೀವು ಆಶ್ರಮಕ್ಕಾದ್ರೂ ಹೋಗಿ ಅಂತೇಳಿ. ಆದ್ರಿಂದ ಇವರು ಆಚೆ ಹೋಗಿರ್ಬೋದು ಅಂತ ನಾನು ಬಂದವನಲ್ಲಿ ಕೇಳಿದೆ. ಅವರು ಅಲ್ಲಿ ಹೋಗಿ ಕೇಳು, ಅವರು ಆಶ್ರಮದಲ್ಲಿ ಆದ್ರೂ ನಿಂತಿರ್ಬೋದು ಅಂತೇಳಿ. ಅಲ್ಲಿ ಇಲ್ಲಿ ಆದ್ರೂ ಕಾರ್ ಮನೆಯಲ್ಲಿ ಇರುವಾಗ ಇವರು ಮನೆಯೊಳಗೆ ಮಲಗಿರ್ತಾರಂತ ನಮಗೆ ಅದು ಗೊತ್ತೇ ಆಗ್ಲಿಲ್ಲ. ಇವ್ರು ಹಾಗೆ ಇದ್ರು ಓಡಿ ಹೋಗಿರ್ಬೋದು, ಮತ್ತೆ ಮನೆ ಬಿದ್ದಿರ್ಬೋದು. ಹಾಗೆ ನಾವು ಅಲ್ಲೇ ಎಲ್ಲಿಯಾದ್ರೂ ಇರ್ಬೋದು ಅಂತಲ್ಲದೆ ನನಗೆ ಈಗ ಆದ ಮೇಲೆ ನನಗೆ ಅದು ಮನೆ ಹತ್ರದ ಗೇಟ್ನ ಹತ್ರದವರೆಗೆ ಹೋಗುವಾಗ ನಮ್ಗೆ ಕೈಕಾಲದ ಈ ಮರ ಮಾತ್ರ ಈಗ ಅಡ್ಡ ಉಂಟು, ಏನು ಕಾಣುದಿಲ್ಲ. ಅಲ್ಲಿ ಒಂದು ಹತ್ತಿ ಮರ ಮಾತ್ರ ಈಗ ಬಂದು ಬಿದ್ದದಲ್ಲದೆ ಅಷ್ಟು ಹೊತ್ತಲ್ಲ. ಅಷ್ಟು ಹೋಗ್ಬೇಕಾದ್ರೆ ಇದು ಬೇಗ ಹೋಗ್ಬೇಕಲ್ಲ ಇಲ್ಲಿ. ಅದೇಗೆ ಹೋಯ್ತಪ್ಪ, ನಮ್ಗೆ ಎಂತದಂತಲೇ ಆಗ್ಲಿಲ್ಲ. ಇಲ್ಲೆಲ್ಲ ಬರ್ತಿದ್ರು, ಬಂದಾಗ ನಮ್ಮ ಧೈರ್ಯ ಈಗ ಇವರಲ್ಲಿ ಹೋಗಿದ್ದಾರೆ ಅಂತಲಿ ಆಶ್ರಮದಲ್ಲಿ ಇರ್ಬೋದು. ಕಡೆಗೆ ಇವರೆಲ್ಲ ಬಂದ್ರಲ್ಲ, ಬಂದು ನಮ್ಮನ್ನು ಹೋಗಿ ಅಂತ ಹೇಳುವಾಗಲೇ ಇದು ಇಲ್ಲ ಅದ್ರ ಅಡಿಯಲ್ಲಿ ಆಗಿದ್ದಾರೆ ಅಲ್ಲ, ಎಲ್ಲಿಗೂ ಹೋಗಿಲ್ಲ ಅಂತ ಗೊತ್ತಾದ್ದೆ. ಮತ್ತೆ ಮತ್ತಾಗ ನಮ್ಗೆ ನಮ್ಮ ಜೀವದ ಭಯ ಸ್ವಲ್ಪ ಕಾಡ್ಲಿಕ್ಕೆ ಶುರುವಾಯ್ತು. ಇಲ್ಲಿದ್ರೆ ಹೇಗೆ ಇನ್ನಂತೇಳಿ ಈಗ ನೀವು ನಾನೀಗ ಕೇಳೋದು, ಈಗ ಇಷ್ಟು ವರ್ಷ ಘಟನೆ ನಡೆದು 4 ವರ್ಷ ಆಯ್ತು. ಇದು ಆದ ಮೇಲೆ ಕೂಡ ನಿಮ್ಗೆ ಈಗಲೂ ಕೂಡ ಯಾಕೋ ಪಕ್ಕದಲ್ಲೇ ಇರುವಂತ ಜಾಗ, ನಿಮಗೆ ಅದು ಒಂಥರ ಇನ್ನು ನಾವು ಇಲ್ಲಿ ಇರುವುದು ಉತ್ತಮ ಅಂತಲೇ ನಾವು ಅದಕ್ಕೆ ಇಲ್ಲಿ ಹತ್ರ ಒಂದು ನಮ್ದೊಂದು ಜಾಗ ಉಂಟು, ಅಲ್ಲಿ ಆದ್ರೂ ಹೋಗು. ನಮ್ಗೆ ನಿನ್ನೆ ನೋಟಿಸ್ ಬಂತು, ಇನ್ನು ನೀವು ಇಲ್ಲಿ ಇರಬೇಡಿ, ಮನೆ ಖಾಲಿ ಮಾಡಿ, ಮಳೆ ಜೋರು ಉಂಟು ಅಂತ ನಿನ್ನೆ ಪಂಚಾಯತಿಂದ ನೋಟಿಸ್ ಕೊಟ್ಟರು. ಹೋಗಿ ಅಂದ್ರೆ ಹೋಗ್ಲಿಕ್ಕೆ ಎಲ್ಲಿಗೆ ಆಗ್ತದೆ? ಈಗ ಪೂಜೆ ನಮ್ಗೆ ಉದ್ಯೋಗವೇ ಅದೇ. ಹೊಟ್ಟೆ ತುಂಬಬೇಕಾದ್ರೆ ಇಲ್ಲಿ ದುಡಿಬೇಕಂದ್ರೆ ನಮ್ಗೆ ಮನೆ ಬೇಕು. ಇನ್ನು ಜಾತ್ರೆ ಬಂದ್ರೆ ಎಲ್ಲ ಆಚಾರಗಳಿಗೆ ಪೂಜೆಯವರಿಗೆ ಇದು ಮನೆ ಬೇಕು. ಹಾಗೆ ಹೋಗ್ಲಿಕ್ಕೂ ಅಲ್ಲ.
ಇರ್ಲಿಕ್ಕೂ ಅಲ್ಲ ಅಂತೇಳಿ ಒಂದು ನಮಗೆ ಇದು ನಿಲ್ಲಿಕ್ಕೆ ಅಂತೂ ಕಷ್ಟ, ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಅಂಗಳದ ಎದುರು ನೋಡುವಾಗ ಅವರಿಗೆ ವಾಕಿಂಗ್ ಹೋಗುದು ಬರುವುದು, ಆಗ ಮಾತಾಡುದು ಒಂದು ಗೇಟಲ್ಲಿ ನಿಂತು ಅದೆಲ್ಲ ಇದ್ದದ್ದು. 2 ಮನೆ ಇತ್ತಲ್ಲ ಅಲ್ಲಿ, ಕೆಳಗೆ ಇನ್ನೊಂದು ಮನೆ ಇತ್ತು. 2 ಒಟ್ಟಿಗೆ ಹೋದ ಮೇಲೆ ಒಂಟಿ ಅಲ್ವಾ ನಾವೀಗ. ತಲಕಾವೇರಿ ಅಂತ ಬಂದಾಗ ನಮಗೆ 2020 ಒಂದು ದುರಂತ ಕೂಡ ನೆನಪಾಗುತ್ತೆ. ಅವತ್ತು ನಾರಾಯಣಾಚಾರ್ಯನ್ನು ನಾವು ಕಳ್ಕೊಂಡ್ಬಿಟ್ವಿ. ದುರಂತ ನಾವು ಕಣ್ಣಾರೆ ನೋಡಿದ್ದು. ಆವತ್ತು ಏನಾಗಿತ್ತು ಸರ್, ನೀವು ನೋಡಿದ ಪ್ರಕಾರ? ನಿಮಗೆ ಅವತ್ತಿನ ದಿವಸ ನೆನಪು ಮಾಡ್ಕೊಳ್ಬೋದು. ಆವತ್ತಿನ ದಿವಸ ಬೆಳಿಗ್ಗೆ ನಮಗೆ ರಾತ್ರಿ ಆಗಿದಂಥ ಘಟನೆ ನಮಗೇನು ಗೊತ್ತಿಲ್ಲ. ಬೆಳಿಗ್ಗೆ ಯಾರೋ ನಮ್ಮ ಮನೆಗೆ, ನಮ್ಮದು ಕೂಡ ಮನೆಯ ಹಂಚೆಲ್ಲ ಹಾರಿ ಹೋಗಿತ್ತು, ಅದನ್ನು ರಿಪೇರಿ ಮಾಡಲಿಕ್ಕೆ ಒಬ್ಬ ಬಂದ. ಅವನು ಬಂದು ನಮ್ಮ ಹತ್ರ ಹೇಳಿದ ಅಷ್ಟೇ ವಿಷಯ. ಅವನು ಹೇಳಿ ನಮಗೆ ವಿಷಯ ಗೊತ್ತಾಗಿದೆ, ಹೀಗೆ ಅವರ ಮನೆ ಜರಿದು ಹೋಗಿದೆ ಅಂತ. ಅಷ್ಟವರೆಗೆ ನಮಗೂ ಗೊತ್ತಿಲ್ಲ. ಅವರು ಕೃಷಿ ಅಂದರೆ ಅವರಿಗೆ ತೋಟ, ಇಲ್ಲಿ ಕಾಫಿ ತೋಟ, ಏಲಕ್ಕಿ ಕಾಫಿ ತೋಟ ಮಾಡ್ಕೊಂಡಿದ್ದಾರೆ. ಶ್ರೀಮಂತರು, ಹೌದು. ಈಗ ದುಡ್ಡು ಅಷ್ಟು ದೊಡ್ಡ, ಈಗ ಒಬ್ಬನ ಹತ್ರ ಎಷ್ಟು ಹಣ ಇದೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಅಷ್ಟು ದೊಡ್ಡ ಇಷ್ಟು ದುಡ್ಡು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಆದರೆ ಮಾಧ್ಯಮಗಳಲ್ಲಿ ವರದಿ ತಪ್ಪಾಗಿ ಮಾಡಿದ್ದಾರೆ ಅವತ್ತು. ಓಕೆ, ಈಗ ಅವತ್ತು ನಾರಾಯಣಾಚಾರ್ಯ ಅವರು ನಿಮ್ಮ ಜೊತೆ ಏನಾದರೂ ಕೆಲವು ದಿವಸಗಳ ಹಿಂದೆ ಏನಾದ್ರು ಮಾತಾಡಿದ್ರಾ? ಇಲ್ಲ, ನಾವು ನಿಮಗೆ ಸಿಕ್ಕೇ ಇರಲಿಲ್ಲ ಅವರು? ಇಲ್ಲ, ನಾವಂದರೆ ಆ ಸಮಯದಲ್ಲಿ ಬಂದಿದ್ದಷ್ಟೇ ಗುರಿಗಳು. ಒಂದು 15 ದಿವಸ, 1 ವಾರ ಆಗಿತ್ತು ನಾವು ಬಂದು. ಅವರು ನನ್ನ ಜೊತೆ, ನಾವು ಅವರಲ್ಲೇ ಕೆಲಸ ಮಾಡಿಕೊಂಡಿದ್ದೆ. ನಾನು ನಾರಾಯಣಾಚಾರ್ಯ ಮನೆಯಲ್ಲೇ ಡೈಲಿ ಯಾವಾಗಲೂ ಇಲ್ಲಿಂದ ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಬರೋದು. ಹಾಗೆ 15 ವರ್ಷ ಅವರ ಮನೆಯಲ್ಲೇ ನಾನು ಕೆಲಸ ಮಾಡಿಕೊಂಡಿದ್ದೆ. ಆ ರೀತಿಯೆಲ್ಲ ಅಷ್ಟೆಲ್ಲ ಇತ್ತಿಲ್ಲ. ಒಳ್ಳೆ ಮೆಣಸು ಅವರು 10 ಕ್ವಿಂಟಾಲ್ ಆಗ್ತಾಯಿದ್ರು. ಒಳ್ಳೆ ಮೆಣಸು ನನಗೆ ಸ್ವಲ್ಪ ಡೌಟು ಇದ್ದಿರಲಿಕ್ಕೂ ಸಾಕು, ಯಾಕಂದರೆ ಅಲ್ಲಿ ಕೆಳಗಡೆ ತೋಟ ಮಾಡಿದ್ದವರಿಗೆ ಬರ್ತಿತ್ತು. ಅದರ ಮನೆಯಲ್ಲಿ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಚಿನ್ನಾಭರಣ ಮಾತ್ರ ಅಷ್ಟಿಲ್ಲ, ಹಣವೂ ಅಷ್ಟಿಲ್ಲ. ತುಂಬ ತಪ್ಪು ಮಾಹಿತಿಗಳು ಹೊರಗಡೆ ಹೋಗಿದ್ದಾವೆ ಅಷ್ಟೇ. ಸುಮ್ಮನೆ ಹೇಳೋದಲ್ಲದೆ ನಾನು ಅವರ ಮಗಳ ಜೊತೆಯಲ್ಲೇ ನಾನು ಕೇಳಿದೆ ಹೀಗೆ ಅಂತ ಹೇಳ್ಬಿಟ್ಟು. ಅವಳ ಜೊತೆಲಿ ಕೇಳ್ತೀವಿ, ಅವಳು ಹೇಳಿದ್ರು ಎಲ್ಲ ಹೋಗಿ ಇದ್ರ ಸಮೇತ ನಮ್ಮದೊಂದು 3/4 kg ಮೇಲ್ಪಟ್ಟು ನಮ್ಮಲ್ಲಿ ಇತ್ತಿಲ್ಲ ಅಂತ. ತಾಯಿದು, ತಂದೆದು, ಮತ್ತು ಎಲ್ಲರದ್ದು ಸೇರಿದು ಸಮೇತ, ಅವಳ ಮಕ್ಕಳದು ಎಲ್ಲರದ್ದು ಸೇರಿದ ಸಮೇತ ನಮಗೆ ಅಷ್ಟು ಇತ್ತಿಲ್ಲ. ಅವರು ಹೇಗಿದ್ರು? ಜನರ ಜೊತೆ ಹೇಗೆ ಬೆರೀತಾ ಇದ್ರು? ಜನರ ಜೊತೆ ಚೆನ್ನಾಗಿ ಹೊಂದಿಕೊಂಡಿದ್ರಪ್ಪ. ಪ್ರತಿಯೊಂದಕ್ಕೂ ಎಲ್ಲರ ಜೊತೆ ಹೊಂದಿಕೊಂಡಿದ್ದರು. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕಷ್ಟಕ್ಕೂ ಸಮೇತ ಅವರು ಸಹಾಯ ಮಾಡ್ತಿದ್ದರು. ನಮ್ಮ ಜೊತೆ ತಮ್ಮು ಪೋಯ ಅವರಿದ್ದಾರೆ. ಪರಿಸರವಾದಿಗಳು, ಉದ್ಯಮಿಗಳು ಹಾಗೂ ಕೊಡಗು ಏಕೀಕರಣದಲ್ಲೂ ಕೂಡ ಹೋರಾಟ ಮಾಡಿದಂಥವ್ರು. ಅದೇ ಸೈಲಾಡಿಗೆ ಕಾರಣವೇ ನಮ್ಮ ಕೆಲವು ರಾಜಕಾರಣಿಗಳ ಪ್ರಭಾವದಿಂದ ಆಗಿದಷ್ಟೇ. ಈಗ ಇಲ್ಲಿ ತೀರ್ಥ ಕಮ್ಮಿ ಆಗಿದೆ, ಇದಕ್ಕೆ ತೀರ್ಥ ಜಾಸ್ತಿ ಮಾಡಬೇಕು ಅಂತ ಬೆಟ್ಟ ಕೊರೆದ್ರು. ಬೆಟ್ಟ ಕೊರಿಬೇಕಾದ್ರೆ ಸೈಂಟಿಫಿಕ್ ನಾಲೆಜ್ ಇಲ್ಲ. ಆ ಬೆಟ್ಟ ಬರಜರದೇ ಆಗಿದ್ದು, ಬೇರೆ ನ್ಯಾಚುರಲ್ ಆಗಿಲ್ಲ. ಈಗ ನಾವು ಇಷ್ಟಿಡೀ ಕಾಡು ಸುತ್ತಿ ಬನ್ನಿ, ನೀವು ಎಲ್ಲೂ ಒಂದು ನಿಮಗೆ ಫಾಲ್ ಕಾಣೋದಿಲ್ಲ. ಇವರು ಮಾಡಿದ್ರಿಂದ ಆಗಿದಷ್ಟೇ. ಅದು ಮಾಡುವಾಗ ಇವರು ಯಾರನ್ನ ಕೇಳೋಕ್ಕಿಲ್ಲ. ಅಂದರೆ ಅದೇ ಅವ್ರದ್ದೇ ಅಧಿಕಾರ ಅಂತ ಇರ್ತದೆ, ಅವ್ರದ್ದೇ ರಾಜಕಾರಣಿಗಳು ಯಾರನ್ನೂ ಕೇಳಿಲ್ಲ. ದೊಡ್ಡ ದೊಡ್ಡ ಗುಂಡಿ ಹೊಡೆದಿದ್ದಾರೆ. ಹಾಗಾಗಿ ನಾರಾಯಣಾಚಾರ್ಯರು ಅದರಲ್ಲಿ ನಶಿಸಿ ಹೋಗ್ತಾರೆ ಇಡೀ ಫ್ಯಾಮಿಲಿಯವರು. ಹಾಗೆ ಅದೇ ರೀಸನ್, ಬೇರೆ ರೀಸನ್ ಏನಿಲ್ಲ. ನ್ಯಾಚುರಲ್ ಏನು ಕ್ಯಾಲಮಿಟಿ ಆಗಿಲ್ಲ, ಇಲ್ಲಿ ಏನೂ ಆಗಿಲ್ಲ. ಜನ ಎಲ್ಲಿ ಮಣ್ಣು ತೆಗಿತಾರೆ ಅಲ್ಲಿ ಸ್ಟಾರ್ಟ್ ಆಯಿತು. ಇಡೀ ಕೊಡಗು ಆಗಿತ್ತು. ಈಗ ಮಾಧ್ಯಮಗಳಲ್ಲಿ ಕೆಲವು ಬಂದದೇನೆಂದರೆ ಅದು ಬೆಟ್ಟ ಕುಸಿಯಿತು, ಇಂತಹ ಇನ್ನೊಂದು ಮುಖವನ್ನು ಹೇಳಲಿಲ್ಲ. ಬೆಟ್ಟ ಕುಸಿತ ನಾವು ಸ್ಯಾಟಲೈಟ್ ಪಿಕ್ಚರ್ ತೆಗೆದು ಕೊಟ್ಟಿದ್ದೀವಿ ಅವರೆಲ್ಲ. ಇನ್ನೊಂದು ಮುಖವನ್ನು ಹೇಳಲಿಲ್ಲ. ಇದು ಮನುಷ್ಯ ನಿರ್ಮಿತನೇ, ನೇಚರಿಂದ ಏನೂ ಆಗಿಲ್ಲ. ಕಾವೇರಮ್ಮ ಏನೂ ಮಾಡಿಲ್ಲ. ಇಂಗು ಗುಂಡಿ ಮಾಡಿದ್ರು. ಇಲ್ಲಿಗೆ ನೀರು ಬರೋಕ್ಕೆ 1 ಕಿಲೋಮೀಟರ್ ಕೆಳಗೆ ಇಂಗು ಗುಂಡಿ ಮಾಡೇ ಬರ್ತದೆ. ಇವ್ರಿಗೆ ದುಡ್ಡು ಖರ್ಚು ಮಾಡಬೇಕು, ಬಿಲ್ ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ಇಂತಹ ಒಂದು ಮನುಷ್ಯನಿಂದ ಆಗಿದೆ ಇದು. ಮನುಷ್ಯನಿಂದ ಪುಷ್ಪಗಿರಿ ಸ್ಯಾಂಕ್ಚುರಿ ಹೋಗಿ ನೋಡಿ, ಎಲ್ಲರೂ ಮನೆ ಜರ್ದಿದೆ ನೋಡಿ. ಜರ್ದಿದೆ ಎಲ್ಲಿ ಅಂದರೆ, ಎಲ್ಲಿ ಇವರು ಕೈ ಹಾಕಿದ್ದಾರೆ, ಪಿಲ್ಬಡಿ ಅವರು ರೋಡ್ ಮಾಡೋಕ್ಕೆ ಅಲ್ಲಿ ಹೋಗಿದೆ. ಬ್ರಹ್ಮಗಿರಿಯಲ್ಲಿ ಏನೂ ಆಗಿಲ್ಲ. ಏನೂ ಆಗಿಲ್ಲ. ಓಕೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಮಾತು. ನೀವು ಹೇಳಿರೋ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಾವೆಂದರೆ ಪ್ರತಿ ಸ್ಯಾಂಕ್ಚುರಿ ಅಂತಲ್ಲ, ಈ ಕೊಡಗಿನ ಎಲ್ಲ ಕಾಡಿಗೂ ಇಂಚು ನಡೆದು ನೋಡಿದ್ದೀವಿ. 40 ವರ್ಷದ ಅನುಭವ ಇದೆ ನಮಗೆ. ಪರಿಸರದ ನಾಗರೊಳೆ ಎಲ್ಲ ಅದು ಸೇರಿಸಿ ಅಲ್ಲ. ದುರಂತಕ್ಕಿಂತ ಒಂದು ಮುಂಚೆ ಅವರಿಗೆ ನಮ್ಮಲ್ಲಿ ತಮ್ಮಯ್ಯ ಅಂತಿದ್ದಾರೆ. ಇದ್ದು ಅಧ್ಯಕ್ಷರಾಗಿದ್ದರು. ಇದ್ರದ್ದು ಟೆಂಪಲ್ ಕಮಿಟಿ ಅಧ್ಯಕ್ಷ ಆಗಿದ್ದರು. ಅವ್ರು ಹೋಗಿ ಸಂಜೆ 6 ಗಂಟೆಗೆ ಹೋಗಿ ಹೇಳಿದ್ದಾರೆ, ಬೇಡ ಸ್ವಾಮಿ ನೀವು ಬಂದ್ಬಿಡಿ, ಇರಬೇಡಿ ಅಂತ ಅವತ್ತು ರಾತ್ರಿ ಹೇಳಿದ್ದಾರೆ. ಬಂದಿಲ್ಲ. ಹೌದು, ಧೈರ್ಯದಿಂದ. ಹೌದು. ನೇಚರ್ ಮುಂದೆ ಏನು ಮಾಡೋಕ್ಕಾಗಲಿ, ಏನು ಮಾಡಲಿಕ್ಕೆ ಆಗಲಿಲ್ಲ. ಒಂದಷ್ಟು ಜನ ಅಲ್ಲಿ ನಿಧಿ ಇದೆ ಹುಡುಕಾಡ್ಲಿಕ್ಕೆ ಹೋದ್ದು, ಇದೆಲ್ಲ ಏನಿಲ್ಲ. ಅದೆಲ್ಲ ಸುಳ್ಳೆ. ನಿಧಿಗಿದು ಏನಿದ್ದಿಲ್ಲ.
ಸುಳ್ಳು ಅವ್ರ ಹತ್ರ ತುಂಬ ದುಡ್ಡಿತ್ತು ಅಂತ ಅಷ್ಟೇ. ಆ ದುಡ್ಡೆಲ್ಲ ಬೇರೆ ಕಡೆ ಇತ್ತು, ಇಲ್ಲಿದ್ದಿಲ್ಲ. 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 ಇಲ್ಲವ್ರು ಏನಿದೆ ಅವರು ಕೃಷಿಯವರು, ಸ್ವಲ್ಪ ಬ್ಲ್ಯಾಕ್ ಪೇಪರ್ ಅದೆಲ್ಲ ಇತ್ತು ಅಷ್ಟೇ, ಬೇರೆ ಇಲ್ಲ, ಬೇರೆ ಏನಿರಲಿಲ್ಲ. ಓಕೆ ವೀಕ್ಷಕರೇ, ಇವತ್ತು ನಾರಾಯಣಾಚಾರ್ ಕುಟುಂಬದ ಬಗ್ಗೆ ನಾವು ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಒಂದಷ್ಟು ಕುರುಹುಗಳಿದ್ದು ಅದನ್ನು ಕೂಡ ತೋರಿಸಿದ್ದೇವೆ. ನಾರಾಯಣಾಚಾರ್ಯ ಕುಟುಂಬ ಇಲ್ಲಿಯವರು ಹೇಳುವ ಪ್ರಕಾರ ಅವರು ಯಾವುದೇ ರೀತಿಯಾದಂಥ ಹಣವನ್ನಾಗಲಿ ಯಾವುದನ್ನಾಗಲಿ ಇಲ್ಲಿ ಇಟ್ಟಿಲ್ಲ. ಅವರು ಅವರ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ರು. ಊಹಾಪೋಹಗಳಿಗೆ ಮಾಧ್ಯಮಗಳಲ್ಲಿ ಬಂದಂತಹ ಕೆಲವು ವರದಿಗಳ ಬಗ್ಗೆ ಇಲ್ಲಿಯ ಒಡನಾಟವನ್ನು ಹೊಂದಿದವರು ಮಾತಾಡಿರುವ ಸತ್ಯಾಸತ್ಯತೆ ಒಬ್ಬರಿಬ್ಬರಲ್ಲ, 3-4 ಜನ ಈ ಬಗ್ಗೆ ಮಾತಾಡಿದರು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.